ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಹೇಳೋದೇನಂತಂದರೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ನಾವೆಲ್ಲರೂ ಸಹ ಆಶೀರ್ವದಿಸಲ್ಪಡಬೇಕಂತ ಇಷ್ಟಪಡ್ತೇವೆ. ಆಶೀರ್ವಾದ ಅಂತಂದರೆ ಎಲ್ಲರಿಗೂ ಸಹ ಇಷ್ಟ. ಆದರೆ ದೇವರ ವಾಕ್ಯ ಹೇಳುತ್ತೆ, ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕು ಅಂತಂತಂದರೆ ನಾವು ಏನಾಗಿರಬೇಕು? ನಂಬಿಗಸ್ತರಾಗಿರಬೇಕಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ನಾವು ನಂಬಿಗಸ್ತರಾಗಿರಬೇಕು. ಆದರೆ ಏನೆಲ್ಲ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು? ಮೊದಲಾಗಿ ಕರ್ತನಿಗೆ ನಾವು ನಂಬಿಗಸ್ತರಾಗಿರಬೇಕು. ಕರ್ತನಲ್ಲಿ ನಾವು ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು ಅಂತಂತಂದರೆ, ಕರ್ತನಲ್ಲಿ ನಾವಿಟ್ಟಿರುವಂಥ ಪ್ರೀತಿಯ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವು ನಮಗೆ ಹೇಳೋದೇನಂತಂದರೆ, ನಿನ್ನ ಕರ್ತನಾದ ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸು ಎಂಬುದಾಗಿ. ನಾನು ನೀವು ದೇವರನ್ನ ಪ್ರೀತಿಸುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ. ಬೈಬಲ್ನಲ್ಲಿ ಮೊದಲ ಆಜ್ಞೆ ಯಾವುದು ಅಂತ ಕೇಳಿದಾಗ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನಿನ್ನ ಕರ್ತನಾದ ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸು ಎಂಬುದಾಗಿ. ಅದೇ ಮೊದಲನೇ ಆಜ್ಞೆ. ಆಗ ನಾನು ನೀವು ಕರೆಯಲ್ಪಟ್ಟಿರುವಂಥ ಮೊದಲನೇ ಕಾರಣನೇ ದೇವರನ್ನ ಪ್ರೀತಿಸುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಆಗ ನಾನು ನೀವು ದೇವರನ್ನ ಪ್ರೀತಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆದರೆ ನಾವು ದೇವರ ಮೇಲೆ ಇಟ್ಟಿರುವಂಥ ಆ ಪ್ರೀತಿ ನಂಬಿಗಸ್ತವಾದ ಪ್ರೀತಿಯಾಗಿರಬೇಕು. ದೇವರ ಮೇಲೆ ನಾವು ಇಟ್ಟಿರುವಂತಹ ಪ್ರೀತಿ ಯಾವಾಗಲೂ ಒಂದೇ ರೀತಿಯಾಗಿರಬೇಕು. ಅದರಲ್ಲಿ ವ್ಯತ್ಯಾಸ ಇರಬಾರದು. ಯೇಸು ಕ್ರಿಸ್ತನು ಮತ್ತೊಂದು ಸ್ಥಳದಲ್ಲಿ ಒಂದು ಮಾತು ಹೇಳ್ತಾರೆ, ಅಧರ್ಮವು ಹೆಚ್ಚಾಗುವುದರಿಂದ ಅನೇಕರ ಪ್ರೀತಿಯು ತನ್ನಗಾಗಿ ಹೋಗುವುದು ಎಂಬುದಾಗಿ. ನಾನು ನೀವು ಕರ್ತನಲ್ಲಿಟ್ಟಿರುವಂತಹ ಪ್ರೀತಿ ಯಾವತ್ತೂ ತನ್ನಗಾಗಿ ಹೋಗಬಾರದು. ಅದು ಯಾವಾಗಲೂ ಇರಬೇಕು, ಒಂದೇ ರೀತಿಯಾಗಿ ಕಡೆಯವರೆಗೂ ಇರಬೇಕು. ಹಲ್ಲೆಲೂಯಾ. ಆಗ ಇವತ್ತು ನಾನು ನೀವು ಒಂದು ಕ್ಷಣ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ನಾವು ಕರ್ತನಲ್ಲಿ ಪ್ರೀತಿ ಇಟ್ಟಿದ್ದೇವಾ? ನಾವು ಕರ್ತನಲ್ಲಿ ಪ್ರೀತಿ ಇಟ್ಟಿರೋದ್ರಿಂದನೇ ಬಹುಶಃ ಈ ಸ್ಥಳಕ್ಕೆ ನಾವು ಕೂಡಿ ಬಂದಿದ್ದೇವೆ. ಆದರೆ ಆ ಪ್ರೀತಿ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಆ ಪ್ರೀತಿ ಕಟ್ಟ ಕಡೆಯವರೆಗೂ ಹಾಗೇನೇ ಇರಬೇಕು. ಹಲ್ಲೆಲೂಯಾ. ಆ ಪ್ರೀತಿ ಯಾವತ್ತೂ ವ್ಯತ್ಯಾಸ ಆಗಬಾರದು. ಅದು ತನ್ನಗಾಗಿ ಹೋಗಬಾರದು. ಹಲ್ಲೆಲೂಯಾ. ಕರ್ತನ ಮೇಲೆ ನಾವು ಇಟ್ಟಿರುವಂಥ ಪ್ರೀತಿಯ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಅನೇಕರಿಗೆ ದೇವರವರಿಗೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾಗ, ಅವ್ರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇದ್ದಾಗ, ಅವ್ರ ಕಷ್ಟಗಳ ಪರಿಹಾರ ಆಗ್ತಾ ಇದ್ದಾಗ, ಅವರಿಗೆ ಅವ್ರು ನಿರೀಕ್ಷೆ ಮಾಡುವಂಥ ಕಾರ್ಯಗಳು ನಡೀತಾ ಇದ್ದಾಗ ದೇವರ ಮೇಲೆ ಹೆಚ್ಚಾದ ಪ್ರೀತಿ ಇರುತ್ತೆ. ಆದರೆ ಕೆಲವೊಂದು ಸಲ ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುವಾಗ ವ್ಯತ್ಯಾಸವಾಗಿ ಅವ್ರಿಗೆ ಕಾರ್ಯಗಳು ನಡೆದರೆ, ಒಂದು ವೇಳೆ ಅವ್ರು ನಿರೀಕ್ಷೆ ಮಾಡುವಂಥ ಕಾರ್ಯಗಳು ನಡೀತಾ ಇಲ್ಲ ಅಂತಂದರೆ, ಅಥವಾ ಒಂದು ವೇಳೆ ಅವ್ರಿಗೇನೋ ಕೇಡು ಸಂಭವಿಸ್ತಾ ಇದೆ, ಏನೋ ತೊಂದರೆ ಎದುರಾಗ್ತಾ ಇದೆ, ಏನೋ ಬಾಧೆ ಎದುರಾಗ್ತಾ ಇದೆ ಅಂತಂತಂದರೆ ಅವರು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿ ಅವರಿಗೆ ತಣ್ಣಗಾಗಿ ಹೋಗುತ್ತೆ. ಸಹಜವಾಗಿ ನಾವು ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತಂದರೆ ನಾವೇನು ಮಾಡ್ತೇವೆ? ನಾವು ಯಾರನ್ನ ಪ್ರೀತಿ ಮಾಡ್ತೀವೋ ಅವ್ರನ್ನ ಹೊಗಳ್ತೀವಿ, ಕೊಂಡಾಡ್ತೀವಿ, ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತೀವಿ. ಆದರೆ ಯಾರ ಮೇಲಾದ್ರೂ ನಮಗೆ ಪ್ರೀತಿ ಇಲ್ಲ ಅಂದರೆ ಏನು ಮಾಡ್ತೇವೆ? ಅವ್ರನ್ನ ಬೈತೀವಿ, ಆಡ್ಕೊಳ್ತೇವೆ. ಅದೇ ರೀತಿಯಾಗಿ ಕೆಲವರು ಏನು ಮಾಡ್ತಾರೆ, ದೇವರು ಅವರಿಗೆ ಎಲ್ಲ ರೀತಿಯಲ್ಲಿ ಮಾಡುವಾಗ ದೇವ್ರನ್ನ ಆಡ್ತಾರೆ, ಕೊಂಡಾಡ್ತಾರೆ, ಸ್ತುತಿಸ್ತಾರೆ. ದೇವರೇ ನೀನು ಎಷ್ಟು ಒಳ್ಳೆಯ ಸ್ವಾಮಿ, ಅಪ್ಪ ನನಗೆ ಸ್ತೋತ್ರಪ್ಪ ಅಂತ ಎಲ್ಲ ಹೇಳ್ತಾರೆ. ಆದರೆ ಒಂದು ವೇಳೆ ಅವ್ರ ಜೀವಿತದಲ್ಲಿ ದೇವರನ್ನ ನಂಬಿ ಜೀವಿಸ್ತಾ ಇದ್ದು ಒಂದು ವೇಳೆ ಅವ್ರ ವಿರುದ್ಧವಾದ ಕಾರ್ಯಗಳು ನಡೆದರೆ, ಅವ್ರು ನಿರೀಕ್ಷೆ ಮಾಡುವಂಥ ಏನೋ ಕಾರ್ಯಗಳು ನಡೀತಾ ಇಲ್ಲ ಅಂತಂತಂದರೆ ಅವಾಗ ಏನು ಮಾಡ್ತಾರೆ ಅಂತಂದರೆ ದೇವರ ಮೇಲೆ ಬೇಜಾರು ಮಾಡ್ಕೊತಾರೆ. ದೇವರೇ ನಿನ್ನ ನಂಬಿ ಏನು ಪ್ರಯೋಜನ? ನನ್ನ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಇಷ್ಟೆಲ್ಲ ನಾನು ಉಪವಾಸ ಇದ್ದು ಏನು ಪ್ರಯೋಜನ? ನಾನು ಇಷ್ಟು ವರ್ಷದಿಂದ ನಿನಗೋಸ್ಕರ ಜೀವಿಸಿ ಏನು ಪ್ರಯೋಜನ? ಕೊನೆಗೆ ನನಗೆ ಬಂದಿದ್ದೇನೋ? ನಿನ್ನ ನಂಬಿದ್ರಿಂದ ನನಗಾಗಿದ್ದೇನೋ? ಎಷ್ಟೆಲ್ಲ ನನಗೆ ಬೈದರು, ಎಷ್ಟೆಲ್ಲ ನನ್ನ ಆಡ್ಕೊಂಡ್ರು, ಏನೆಲ್ಲ ಮಾಡಿದ್ರು, ದೇವರೇ ನಾನು ನಿನ್ನ ಬಿಡಲಿಲ್ಲ, ಅದು ಇವತ್ತು ನನಗಾಗಿದ್ದಂಥದ್ದೇನೋ ಅಂತ ಒಂದು ವೇಳೆ ಅವರಿಗೆ ವಿರುದ್ಧವಾದ ಕಾರ್ಯಗಳು ನಡೀತಾ ಇದ್ದರೆ ದೇವರನ್ನ ಪ್ರಶ್ನೆ ಮಾಡುವಂಥ ಜನಗಳನ್ನು ನಾವು ಎಷ್ಟೋ ನೋಡ್ಬೋದು. ಅದಕ್ಕೆ ಕಾರಣ ಏನು? ಅವ್ರಿಗೆ ಪ್ರೀತಿ ವ್ಯತ್ಯಾಸವಾಗಿ ಹೋಯಿತು. ಆದರೆ ಪ್ರೀತಿ ಇದ್ದ ಹಾಗೆ ಇದ್ದಿದ್ದರೆ, ಪ್ರೀತಿಯಲ್ಲಿ ಅವರು ನಂಬಿಗಸ್ತರಾಗಿದ್ದಿದ್ದರೆ ಎಲ್ಲ ಸಮಯಗಳಲ್ಲಿಯೂ ಕರ್ತನೇ ನಿನಗೆ ಸ್ತೋತ್ರ ಅಂತಲೇ ಹೇಳಿದವರು. ಯೋಬ ದೇವರನ್ನು ಸ್ತುತಿಸೋದಕ್ಕೆ ಅವನಿಗೆ ಎಷ್ಟೋ ಕಾರ್ಯಗಳಿದೆ, ಅವನಿಗೆ ಎಷ್ಟೋ ಸಂಪತ್ತಿದೆ, ಮಕ್ಕಳಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಜೀವಿತ, ಮೂಡನ ದೇಶದವರಲ್ಲೆಲ್ಲ ಅವನು ಶ್ರೀಮಂತನಾಗಿದ್ದ, ಒಳ್ಳೆ ಹೆಸರು, ಸ್ಥಾನಮಾನ ಎಲ್ಲ ಇತ್ತು. ದೇವರನ್ನ ಕೊಂಡಾಡೋದಕ್ಕೆ ಯೋಬನಿಗೆ ಎಲ್ಲ ಕಾರಣಗಳಿದೆ. ಆದರೆ ಒಂದೇ ದಿವಸದಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಒಂದೇ ದಿವಸದಲ್ಲಿ ಯೋಬ ನಿರ್ಗತಿಕ ಆಗೋಗ್ತಾನೆ. ಅವ್ರಿಗಿದ್ದಂಥ ಸಮಸ್ತ ಆಸ್ತಿನ ಒಂದೇ ಸಲ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಒಂದೇ ದಿವಸದಲ್ಲಿ ಮನೆ ಬಿದ್ದು ಎಲ್ಲ ಮಕ್ಕಳು ಸತ್ತೋಗ್ಬಿಡ್ತಾರೆ. ಒಂದೇ ಕ್ಷಣದಲ್ಲಿ, ಒಂದೇ ದಿನದಲ್ಲಿ ಅವನು ನಿರ್ಗತಿಕನಾಗಿ ಹೋಗ್ತಾನೆ.
ಆದರೆ ಇಂಥ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ತನಗಿದ್ದಂಥ ಸ್ಥಿತಿಯನ್ನು ನೆನೆಸಿ ದೇವರನ್ನ ಯೋಬ ಕೊಂಡಾಡೋದಕ್ಕೆ ಎಷ್ಟೋ ಅವಕಾಶ ಇದೆ. ಆದರೆ ಇಂಥ ಸ್ಥಿತಿಗೆ ಒಂದೇ ದಿನದಲ್ಲಿ ತನ್ನ ಜೀವಿತ ಬದಲಾಗಿ ಹೋದಾಗ ಯೋಬ ಏನು ಹೇಳಬೇಕು? ದೇವರೇ, ನಾನು ನೀತಿವಂತನಾಗಿ ಬದುಕಿ ಏನು ಪ್ರಯೋಜನ? ನಿನಗೆ ಭಯಪಟ್ಟ ಬದುಕಿ ಏನು ಪ್ರಯೋಜನ? ನನ್ನ ಪರಿಶುದ್ಧನಾಗಿ ಜೀವಿಸಿ ಏನು ಪ್ರಯೋಜನ? ನಿನ್ನನ್ನು ನಂಬಿ ಏನು ಪ್ರಯೋಜನ? ಆಗ ಯೋಬ ಏನು ಬೇಕಾದ್ರೂ ಮಾತಾಡ್ಬೋದಾಗಿತ್ತು ದೇವರಿಗೆ ವಿರುದ್ಧವಾಗಿ. ಆದರೆ ಯೋಬ ಹೇಳೋ ಮಾತೆಲ್ಲ ಏನು ಅಂತಂದ್ರೆ, ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿ ಹೋಗುತ್ತೇನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನಿಗೆ ಸ್ತೋತ್ರ ಅಂತ ದೇವರನ್ನ ಮಹಿಮೆ ಪಡಿಸಿದ. ಆಗ ಯೋಬ ದೇವರ ಮೇಲೆ ಇಟ್ಟಂತ ಪ್ರೀತಿಯಲ್ಲಿ ನಂಬಿಗಸ್ತನಾಗಿದ್ದ. ಎಲ್ಲ ಇರುವಾಗಲೂ ದೇವರನ್ನ ಸ್ತುತಿಸಿದ, ಎಲ್ಲ ಒಂದೇ ದಿವಸದಲ್ಲಿ ಹೋಗದಾಗಲೂ ಕೂಡ ಅವರನ್ನ ಸ್ತುತಿಸಿದ. ನಾನು ನೀವು ಇವತ್ತು ಆ ರೀತಿಯಾಗಿ ದೇವರನ್ನ ಸ್ತುತಿಸೋದಕ್ಕೆ ಸಾಧ್ಯನಾ? ಕಡೆಗೆ ಸೈತನ್ ತಿರುಗಿ ಬಂದು ಅವನ ತಲೆಯಿಂದ ಕಾಲುವರೆಗೂ ಸಹ ಅವನಿಗೆ ರೋಗವನ್ನು ತರ್ತಾನೆ. ಆ ರೋಗದ ಬಾಧೆ ತಡ್ಕೊಳ್ಳೋದಕ್ಕಾಗದಿರ ಅವನು ಎಷ್ಟೋ ಕಷ್ಟಪಡ್ತಾನೆ. ಅವನ ಸ್ನೇಹಿತರು ಅವನಿಗೆ ಸಂಭವಿಸಿರುವಂತಹ ಸುದ್ದಿಗಳನ್ನ ಕೇಳಿ ಅವನನ್ನು ಸಂತೈಸೋಣ ಅಂತ ಬಂದು 7 ದಿವಸ ಅವನಿಗೆ ವಿಪರೀತವಾದ ಬಾಧೆ ಅಂತ ನೋಡಿ ಏನು ಮಾತಾಡಿದ್ರೆ ಸುಮ್ಮನೆ ಇದ್ದು ಬಿಡ್ತಾರೆ. ಒಂದ್ ವೇಳೆ ನಾವೇ ಯಾರ ಹತ್ರನಾದ್ರೂ ಏನೋ ಕಷ್ಟದಲ್ಲಿ ಬಾಧೆಯಲ್ಲಿ ಇರೋಂಥವ್ರ ಹತ್ರ ಹೋದಾಗ ಅವರು ತುಂಬಾ ಬಾಧೆ ಪಡ್ತಾ ಇದ್ರೆ ನಾವು ಸ್ವಲ್ಪ ಹೊತ್ತು ಏನು ಮಾತಾಡಿದ್ರೆ ಸುಮ್ಮನೆ ಇರ್ತೇವೆ. ಯಾಕಂದ್ರೆ ನಮಗೆ ಮಾತು ಬರಲ್ಲ. ಏನಂತ ಮಾತಾಡೋಣ, ಅವ್ರಿಗೆ ಏನಂತ ಸಮಾಧಾನ ಹೇಳೋಣ, ಯಾವ ಥರ ಅವ್ರನ್ನ ಸಂತೈಸೋಣ ಅಂತ ಕೆಲವೊಂದ್ಸಲಿ ಕೆಲವ್ರನ್ನ ನೋಡಿದಾಗ ಏನು ಹೇಳಬೇಕು ಅಂತ ಅರ್ಥ ಆಗ್ದಿರಾ ನಾವು ಸುಮ್ಮನೆ ಇರ್ತೇವೆ. ಆದರೆ ಯೋಬನ ಸ್ನೇಹಿತರು ಎಷ್ಟು ಕಾಲ ಸುಮ್ಮನೆ ಇದ್ರು ಅಂದ್ರೆ 7 ದಿವಸ ಸುಮ್ಮನೆ ಇದ್ರು. ಯಾಕಂದ್ರೆ ಅವನಿಗೆ ಅಷ್ಟು ಬಾಧೆ. ಆದರೆ ಇಷ್ಟೆಲ್ಲ ಬಾಧೆ ಇರುವಾಗಲೂ ಸಹ ತನ್ನ ಹೆಂಡತಿ ಬಂದು ಯೋಬನ್ಗೆ ಹೇಳುವಂತ ಮಾತು, ಇನ್ನೂ ನಿನ್ನ ನೀತಿಯನ್ನು ಬಿಟ್ಟಿಲ್ವಾ? ದೇವರನ್ನ ದೂಷಿಸಿ ಸಾಯಿ, ನಿನಗೇನು ಉಳಿದಿಲ್ಲ, ನಿನ್ಗೆ ಉಳಿದಿರೋದು ಒಂದೇ, ನೀನು ಸಾಯ್ಬೇಕಷ್ಟೇನೆ. ಆದರೆ ಸಾಯೋದಕ್ಕಿಂತ ಮುಂಚೆ ನೀನು ಯಾವಾಗಲೂ ದೇವರು 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 ಅಂತ ಬರುತ್ತಲ್ಲ, ದೇವರನ್ನು ದೂಷಿಸಿ ಸಾಯಿ, ದೇವರನ್ನ ಹಿಡ್ಕೊಂಡು ನಿನಗೇನು ಬಂತು ಕೊನೆಗೆ ಅಂತ ಬೈತಾಳೆ. ಆದ್ರೆ ಇಂಥ ಉತ್ತರ ಕೊಡುವಾಗಲೂ ಸಹ ಯೋಬ ಹೇಳುವಂತ ಮಾತೇನಂತಂದ್ರೆ, ಮೂರ್ಖಳ ಹಾಗೆ ಮಾತಾಡ್ತೀಯ ನೀನು, ಬುದ್ಧಿ ಇಲ್ದವ ತರ ಮಾತಾಡ್ತಾ ಇದೆಯಾ ನೀನು. ದೇವರಿಂದ ನಾವು ಒಳ್ಳೆದನ್ನು ಪಡ್ಕೊಳ್ತೇವೆ, ದೇವರಿಂದ ಕೆಟ್ಟದನ್ನ ಪಡ್ಕೊಳ್ಬಾರ್ದ? ದೇವರು ನನಗೆ ಯಾವಾಗಲೂ ಒಳ್ಳೆದೇ ಕೊಡ್ಬೇಕಾ, ಕೆಟ್ಟದನ್ನು ಕೊಡಬಾರ್ದ? ಮೂರ್ಖಳ ತರ ಮಾತಾಡ್ತೀಯ ನೀನು, ಬುದ್ಧಿ ಇಲ್ದವಳು ಅಂತ ಸ್ಥಿತಿಯಲ್ಲಿ ಯೋಬ ಹೆಂಡತಿಗೆ ಬೈತಾನೆ. ದೇವರ ಮೇಲೆ ತಾನು ಇಟ್ಟಂತ ಪ್ರೀತಿ ಎಂದದು ಅನ್ನೋದನ್ನ ಅದರಲ್ಲಿ ನಾವು ಗಮನಿಸಬಹುದು. ಯೋಬ ದೇವರ ಮೇಲೆ ಇಟ್ಟಂತ ಪ್ರೀತಿ ನಂಬಿಕಸ್ತವಾದ ಪ್ರೀತಿ, ಅದು ಯಾವತ್ತೂ ಬದಲಾಗಲಿಲ್ಲ. ಇವತ್ತು ನಾನು ನೀವು ದೇವರನ್ನ ಪ್ರೀತಿಸ್ತೇವೆ, ಆದ್ರೆ ಆ ಪ್ರೀತಿ ನಂಬಿಗಸ್ತಿಕೆಯಾದ ಪ್ರೀತಿಯ? ದೇವರ ಮೇಲೆ ನಾವು ಇಟ್ಟಿರುವಂತಹ ಪ್ರೀತಿಯಲ್ಲಿ ನಂಬಿಗಸ್ತರಾಗಿದ್ದೇವಾ? ಎಲ್ಲ ಚೆನ್ನಾಗಿ ನಡೆಯುವಾಗ ದೇವರೇ ನಾನು ನಿನ್ನ ಪ್ರೀತಿಸ್ತೀನಪ್ಪ, ನಿನಗೆ ಸ್ತೋತ್ರ ಅಂತ ಹೇಳೋದು ಸುಲಭ. ಆದರೆ ಕಷ್ಟಗಳ ಮುಖಾಂತರ ಹಾದು ಹೋಗುವಾಗ, ಇಕ್ಕಟ್ಟು ಮುಖಾಂತರ ಹಾದು ಹೋಗುವಾಗ, ಬಾಧೆಗಳು ಬರುವಾಗಲೂ ಕರ್ತನೇ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಆ ರೀತಿ ಸಾಧ್ಯ ಆದರೆ ಅವನೇ ಕರ್ತನ ಮೇಲೆ ಇಟ್ಟಿರುವ ಪ್ರೀತಿಯಲ್ಲಿ ನಂಬಿಗಸ್ತನು. ಹಲ್ಲೆಲೂಯ. ನಾನು ನೀವು ಕರ್ತನ ಮೇಲೆ ಇಟ್ಟಿರುವಂತ ಪ್ರೀತಿಯಲ್ಲಿ ನಂಬಿಗಸ್ತರಾಗಿ ಜೀವಿಸಬೇಕು. ಯಾರಾದರೂ ದೇವರನ್ನು ನೀವು ಎಷ್ಟು ಜನ ಪ್ರೀತಿಸ್ತೀರಾ ಅಂತ ಹೇಳುವಾಗ ನಾನು ಪ್ರೀತಿ ಮಾಡ್ತೀನಿ ಅಂತ ಎಲ್ಲರೂ ಕೈ ಎತ್ತಾರೆ. ಕೈ ಎತ್ತರು ಸುಲಭ. ಆದರೆ ಕಷ್ಟಗಳಲ್ಲಿ, ಪಾಡುಗಳಲ್ಲಿ, ಬಾಧೆಗಳಲ್ಲಿ, ಹಿಂಸೆಗಳಲ್ಲಿ, ನೋವಲ್ಲಿ, ವೇದನೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಹೋಗ್ತಾ ಇದ್ದು ದೇವರನ್ನು ಪ್ರೀತಿಸಿ ಬದುಕಿ ತೋರಿಸ್ತಾನಲ್ಲ, ಅವನೇ ನಿಜವಾಗ್ಲೂ ದೇವರನ್ನ ಪ್ರೀತಿ ಮಾಡೋನು. ಕೈ ಎತ್ತವರೆಲ್ಲ ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಯಾವನು ಕರ್ತನಿಗಾಗಿ ಕಡೆಯವರೆಗೂ ನಿಲ್ಲುತ್ತಾನೆ, ಎಲ್ಲವುಗಳ ಮಧ್ಯದಲ್ಲಿ ಅವನೇ ದೇವರನ್ನ ಪ್ರೀತಿ ಮಾಡೋನು. ಕರ್ತನ ಮೇಲೆ ನಾವು ಇಟ್ಟಿರುವಂತಹ ಪ್ರೀತಿಯಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯ. ಆದರೆ ಅನೇಕರು ದೇವರ ಮೇಲೆ ಇಟ್ಟಿರುವಂತಹ ಪ್ರೀತಿಯಲ್ಲಿ ನಂಬಿಗಸ್ತರಾಗಿ ಇರೋದಿಲ್ಲ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಈ ಸ್ಥಳದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಫೆಸ ಪಟ್ಟಣದಲ್ಲಿರುವಂತಹ ಸಭೆಯವರಿಗೆ ಉತ್ತರವನ್ನು ಬರೆದು ಕಳುಹಿಸ್ತಾರೆ. ಅಪೊಸ್ತಲನಾಗಿರುವಂಥ ಯೋಹಾನನು ತಾನು ಪದ್ಮೋಸ್ ದ್ವೀಪದಲ್ಲಿ ಸೆರೆಯಲ್ಲಿರ್ತಾನೆ, ತುಂಬಾ ಬಾಧೆಯಲ್ಲಿರ್ತಾನೆ. ಆದರೆ ಆ ರೀತಿ ಪದ್ಮೋಸ್ ದ್ವೀಪದಲ್ಲಿ ಅಪೊಸ್ತಲನಾದ ಯೋಹಾನನಿದ್ದಂಥ ಸಮಯದಲ್ಲಿ ದೇವರು ತನಗೆ ಅನೇಕ ಕಾರ್ಯಗಳನ್ನು ಪ್ರಕಟಿಸ್ತಾರೆ. ಅನೇಕ ಕಾರ್ಯಗಳನ್ನು ಪ್ರಕಟಿಸಿ 7 ಸಭೆಗಳ ಕುರಿತಾಗಿ ಉತ್ತರವನ್ನು ಬರೆದು ಕಳಿಸ್ತಾರೆ.
ಅದರಲ್ಲಿ ಮೊದಲಾಗಿ ದೇವರು ಮಾತನಾಡುವಂಥದ್ದು ಎಫೆಸ ಪಟ್ಟಣದಲ್ಲಿದ್ದಂಥ ಸಭೆಯ ವಿಷಯವಾಗಿ ಅವ್ರು ಮಾತಾಡಿ ಅವರಿಗೆ ಉತ್ತರವನ್ನ ಬರೆದು ಕಳಿಸ್ತಾರೆ. ಈ ಎಫೆಸ ಪಟ್ಟಣದಲ್ಲಿ ಸಭೆ ಯಾವಾಗ ಬಂತು ಅಂತಂದರೆ, ಅಪೊಸ್ತಲನಾದ ಪೌಲನು ಹೋಗಿ ಸೇವೆ ಮಾಡಿದಂಥ ಕಾಲದಲ್ಲಿ ಅಲ್ಲಿ ಸಭೆ ಉಂಟಾಯಿತು. ಪೌಲನು 3 ಸುವಾರ್ಥ ಪ್ರಯಾಣಗಳನ್ನು ಮಾಡ್ತಾನೆ. ಅದರಲ್ಲಿ 2ನೇ ಪ್ರಯಾಣ ಮಾಡ್ತಾ ಇದ್ದಂಥ ಸಮಯದಲ್ಲಿ ಸ್ವಲ್ಪ ಸಮಯ ಹೋಗಿ ಆ ಎಫೆಸ ಪಟ್ಟಣದಲ್ಲಿ ತಾನು ವಾಕ್ಯವನ್ನು ಬೋಧನೆ ಮಾಡ್ತಾನೆ. ಅವ್ರು ಇರುವಂಥ ಬಲವಂತ ಮಾಡಿದಾಗ ನಾನು ತಿರುಗಿ ಬರ್ತೀನಿ ಅಂತ ಹೇಳಿ ತಾನು ಹೊರಟೋಗ್ತಾನೆ. ಆಮೇಲೆ 3ನೇ ಸುವಾರ್ಥ ಪ್ರಯಾಣವನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಎಫೆಸ ಪಟ್ಟಣಕ್ಕೆ ಹೋಗಿ 3 ವರ್ಷಗಳು ಅಲ್ಲಿದ್ಕೊಂಡು ಆ ಜನಗಳಿಗೆ ವಾಕ್ಯವನ್ನು ಬೋಧಿಸ್ತಾನೆ. ಆಗ ಆ ಎಫೆಸ ಸುತ್ತಮುತ್ತಲು ಆಸ್ಯ ಸೀಮೆಯಲ್ಲಿದ್ದಂಥ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಸುವಾರ್ತೆ ಹೊರಡುತ್ತೆ. ಪೌಲನು ಅಲ್ಲಿ 3 ವರ್ಷ ಸೇವೆ ಮಾಡಿದಂಥ ಕಾಲದಲ್ಲಿ 7 ಜನಗಳು ದೇವರನ್ನು ಕಂಡುಕೊಂಡು ರಕ್ಷಣೆಗೆ ಬರ್ತಾರೆ. ಅನೇಕರು ಸೇವಕರುಗಳು ಎದುರಿಸಲ್ಪಡ್ತಾರೆ. ಅನೇಕ ಸಭೆಗಳು ಆ ಪ್ರಾಂತ್ಯಗಳಲ್ಲಿ ಉಂಟಾಗುತ್ತೆ. ಆಗ ಪೌಲನು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಅಲ್ಲಿ ಸಭೆ ಸ್ಥಾಪಿಸಲ್ಪಡುತ್ತೆ. ಆನಂತರ ಪೌಲನ ಕಾಲ ಮುಗಿದೋಗುತ್ತೆ. ಪೌಲನು ಹಿಂತಿರುಗಿ ಹೊರಟೋಗ್ತಾನೆ. ತಾನು ಕಡೆಯದಾಗಿ ಹೋಗುವಾಗ ಆ ಜನಗಳಿಗೆಲ್ಲ ಹೇಳ್ತಾನೆ, ಏನಂದರೆ ನೀವು ತಿರುಗಿ ನನ್ನ ಮುಖವನ್ನು ಯಾವತ್ತೂ ನೋಡೋದಿಲ್ಲ ಅಂತ ಹೇಳಿ ಸಭೆಯನ್ನ ಗಮನಿಸ್ಕೊಳ್ಳಿ ಅಂತ ತಾನು ಹೊರಟೋಗ್ತಾನೆ. ನಂತರ ಪೌಲನ ಕಾಲ ಮುಗಿದೋಗುತ್ತೆ. ಈ ರೀತಿ ಪೌಲನ ಮುಖಾಂತರ ಅಲ್ಲಿ ಸಭೆ ಸ್ಥಾಪಿಸಲ್ಪಟ್ಟಂತ ಕಾಲದಲ್ಲಿ ಆ ಜನಗಳು ದೇವರನ್ನ ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ, ಆಸಕ್ತಿಯಿಂದ ದೇವರನ್ನ ಹುಡುಕ್ತಾ ಇರ್ತಾರೆ. ಆದರೆ ಪೌಲನು ಅಲ್ಲಿ ಸೇವೆ ಮಾಡಿದಂಥ ಕಾಲದಿಂದ ಸುಮಾರು 40 ವರ್ಷಗಳು ಕಳೆದೋಗುತ್ತೆ. 40 ವರ್ಷಗಳು ಕಳೆದೋದಾಗ ದೇವರು ಆ ಸಭೆಯ ವಿಷಯವಾಗಿ ಮಾತಾಡ್ತಾರೆ. ಇಲ್ಲಿ ಅಪೊಸ್ತಲನಾದಂಥ ಯೋಹಾನನ ಬಳಿಯಲ್ಲಿ ಎಫೆಸ ಪಟ್ಟಣದಲ್ಲಿರುವಂಥ ಸಭೆಯ ವಿಷಯದಲ್ಲಿ ಯೇಸು ಕ್ರಿಸ್ತನು ಮಾತಾಡ್ತಾ ಆ ಸಭೆಯ ಸ್ಥಿತಿ ಯಾವ ಥರ ಇದೆ ಅಂತ ಅವ್ರು ಹೇಳ್ತಾರೆ ಅಂತಂತಂದ್ರೆ, ಅವ್ರು ಹೇಳುವಂಥ ಮಾತು ಸಭೆಯ ವಿಷಯದಲ್ಲಿ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಎಫೆಸ ಪಟ್ಟಣದಲ್ಲಿರುವಂಥ ಸಭೆಯ ವಿಷಯದಲ್ಲಿ ಅವ್ರು ಹೇಳಿದ ಮಾತು, ಮೊದಲು ನಿನಗಿದ್ದಂಥ ಪ್ರೀತಿಯನ್ನ ನೀನು ಬಿಟ್ಟಿದ್ದೀಯಾ. ಮೊದಲ ಪ್ರೀತಿ ಯಾವಾಗಿತ್ತು? ಆ ಮೊದಲ ಪ್ರೀತಿ ಯಾವಾಗಿತ್ತು ಅಂದ್ರೆ ಅವರು ಸಭೆಯಾಗಿ ಮಾಡಲ್ಪಟ್ಟಂತ ದಿನಗಳಲ್ಲಿತ್ತು. ಪೌಲನು ಸೇವೆ ಮಾಡಿ ಆ ಜನಗಳನ್ನ ರಕ್ಷಣೆಗೆ ತಂದು ಸಭೆ ಕಟ್ಟಿದ ಕಾಲಗಳಲ್ಲಿ ಇದ್ದಂಥ ಜನಗಳು ದೇವರನ್ನ ಆಸಕ್ತಿಯಿಂದ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಈ ಪ್ರಕಟಣೆಯನ್ನ ಯೇಸು ಕ್ರಿಸ್ತನು ಯೋಹಾನನಿಗೆ ಕೊಡುವಷ್ಟರಲ್ಲಿ ಅಲ್ಲಿ ಸಭೆ ಸ್ಥಾಪಿಸಲ್ಪಟ್ಟು ಸುಮಾರು 40 ವರ್ಷಗಳು ಕಳೆದೋಗಿದೆ. 40 ವರ್ಷಗಳಂದ್ರೆ ಸುಮಾರು ಒಂದು ಜನರೇಷನ್ ಮುಗಿದೋಗಿದೆ. ಆದ್ರೆ ಒಂದು ಜನರೇಷನ್ ಮುಗಿದೋಗೋ ಆ ಕಾಲಘಟ್ಟದಲ್ಲಿ ಎಫೆಸ ಪಟ್ಟಣದಲ್ಲಿ ಇದ್ದಂಥ ಸಭೆಯ ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ಮೊದಲ ಪ್ರೀತಿ ಅದಕ್ಕೆ ಇಲ್ಲ. ಪೌಲನು ಸೇವೆ ಮಾಡ್ತಾ ಆ ಸಭೆ ಸ್ಥಾಪಿಸಲ್ಪಟ್ಟಂತ ಕಾಲಗಳಲ್ಲಿ ಇದ್ದಂಥ ಪ್ರೀತಿ ಈಗ ಆ ಸಭೆಗೆ 40 ವರ್ಷಗಳು ಕಳೆದ ನಂತರ ಇಲ್ಲ. ಯೇಸು ಕ್ರಿಸ್ತನು ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟಿದ್ದೆ ಎಂಬುದಾಗಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂಬುದಾಗಿ ಅವರು ಹೇಳಿದರು. ಇವತ್ತು ಸಹ ಅನೇಕ ವಿಶ್ವಾಸಿಗಳು ಇದೇ ರೀತಿಯಾಗಿರ್ತಾರೆ. ಅವರು ದೇವರ ಬಳಿಗೆ ಬಂದು ದೇವರು ಎಷ್ಟು ಒಳ್ಳೆಯವರು ಅನ್ನೋದನ್ನು ತಿಳ್ಕೊಳ್ತಾರೆ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ತಾರೆ. ದೇವರು ನಮಗೋಸ್ಕರವಾಗಿ ಜೀವವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತಾರೆ. ದೇವರು ನಮಗೋಸ್ಕರವಾಗಿ ಎಲ್ಲವನ್ನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ತಾರೆ. ದೇವರು ನಮಗೋಸ್ಕರ ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾರೆ, ಪರಲೋಕ ರಾಜ್ಯ ನಮಗೋಸ್ಕರವಾಗಿ ಇದೆ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಎಲ್ಲವನ್ನ ತಿಳ್ಕೊಂಡು ದೇವರೇ ನೀನು ಎಷ್ಟು ಒಳ್ಳೆಯವನು ಸ್ವಾಮಿ ಅಂತ ದೇವರನ್ನು ಪ್ರೀತಿಸಿ, ದೇವರನ್ನು ಸ್ತುತಿಸಿ, ಹಾಡಿ ಎಲ್ಲವನ್ನು ಮಾಡ್ತಾರೆ. ಆದರೆ ಅವರ ವಿಶ್ವಾಸ ಜೀವಿತದಲ್ಲಿ ಅವರು ಮುಂದುವರಿತಾ ಅನೇಕ ವರ್ಷಗಳು ಕಳೆದು ಹೋಗುವಷ್ಟರಲ್ಲಿ ಅನೇಕರ ಪ್ರಾರಂಭ ಪ್ರೀತಿ ಅದು ತಣ್ಣಗಾಗಿ ಹೋಗುತ್ತೆ. ಪ್ರಾರಂಭದಲ್ಲಿ ಅವರು ದೇವರ ಬಳಿಗೆ ಬಂದು ದೇವರ ಗುಣಾತಿಶಯಗಳನ್ನು ತಿಳಿದುಕೊಂಡು ದೇವರು ಎಷ್ಟು ಒಳ್ಳೆಯವರು, ದೇವರು ಅವರಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥ ಕಾರ್ಯಗಳನ್ನೆಲ್ಲ ಕಂಡಂತ ಕಾಲಗಳಲ್ಲಿ ಅವರು ದೇವರಿಗೆ ತೋರಿಸಿದ ಪ್ರೀತಿ ಒಂದು ಕಾಲದಲ್ಲಿ ಇರೋದಿಲ್ಲ. ವರ್ಷಗಳು ಕಳೆಯುವಷ್ಟರಲ್ಲಿ ಅವರ ಪ್ರೀತಿ ಬದಲಾಗಿ ಹೋಗಿರುತ್ತೆ. ಆದರೆ ಈ ವಾಕ್ಯವನ್ನ ಇವತ್ತು ಧ್ಯಾನ ಮಾಡ್ತಾ ಇರುವಂಥ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಯಾವ ಥರ ಇದೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಪ್ರಾರಂಭದಲ್ಲಿ ನಾವು ಕರ್ತನ ಬಳಿಗೆ ಬಂದಂಥ ಕಾಲಗಳಲ್ಲಿ ಅವರ ಮೇಲೆ ನಮಗಿದ್ದಂಥ ಪ್ರೀತಿ ಇವತ್ತು ಹಾಗೆಯೇ ಇದೆಯಾ, ಅಥವಾ ಅದು ಒಂದು ವೇಳೆ ಕಡಿಮೆಯಾಗಿ ಹೋಗಿದೆಯಾ, ಅದರಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡಬೇಕು. ದೇವರ ಮೇಲೆ ನಾವು ಇಟ್ಟಿರುವಂಥ ಪ್ರೀತಿ ಕಡ್ಡೆಯವರೆಗೂ ಒಂದೇ ರೀತಿಯಾಗಿ ನಮಗಿರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ಆಗ ಕರ್ತನಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಕರ್ತನಲ್ಲಿ ಯಾವೆಲ್ಲ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಬೇಕು? ಕರ್ತನಲ್ಲಿ ನಾವು ಇಟ್ಟಿರುವಂಥ ಪ್ರೀತಿಯ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಆದರೆ ಅನೇಕರು ಏನು ಮಾಡ್ತಾರೆ, ಕರ್ತನ ಮೇಲೆ ಅವರಿಟ್ಟಿರುವಂಥ ಪ್ರೀತಿಯಲ್ಲಿ ಅವರಿಗಿದ್ದಂಥ ಮೊದಲನೇ ಪ್ರೀತಿಯನ್ನ ಕಳೆದುಕೊಳ್ತಾರೆ. ಆದರೆ ಆ ರೀತಿಯಾಗಿ ಆಗದ ಹಾಗೆ ನಾವು ಎಚ್ಚರಿಕೆಯಾಗಿರಬೇಕು. ಕೆಲವರು ಕರ್ತನ ಮೇಲೆ ಇಟ್ಟಂಥ ಮೊದಲನೇ ಪ್ರೀತಿಯನ್ನ ಕಾಲಗಳು ಕಳೆಯುವಾಗ ಕಳ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಕರ್ತನ ಮೇಲೆ ಅವರಿಟ್ಟಿರುವಂಥ ಪ್ರೀತಿಯನ್ನ ಬೇರೆಯವರಿಗೋಸ್ಕರವಾಗಿ ಕಳ್ಕೊಂಡ್ಬಿಡ್ತಾರೆ.
ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಇದೆ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಯೇಸು ಕ್ರಿಸ್ತನು ತಾನು ಮಾತಾಡ್ತಾ ಒಂದು ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ನೀವು ನನ್ನ ಉಪದೇಶಗಳನ್ನು ಕೇಳಿ ನನ್ನನ್ನು ಹಿಂಬಾಲಿಸಿ ಬರಬೇಕಂತ ಇಷ್ಟಪಡ್ತಾ ಇದ್ದೀರಾ, ಆದರೆ ನನ್ನನ್ನು ಹಿಂಬಾಲಿಸುವಂಥವ್ರು ಎಂಥವನಾಗಿರ್ಬೇಕಂತ ನಾನು ಹೇಳ್ತೇನೆ ಕೇಳಿ ಅಂತ ಹೇಳಿ, ಒಂದು ವೇಳೆ ನೀವು ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡೋದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಇಟ್ಟರೆ ನೀವು ನನಗೆ ಯೋಗ್ಯರಲ್ಲ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆಗ ನೀವು ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಅವರನ್ನು ಗೌರವಿಸಬೇಕು, ಅವರನ್ನು ಸನ್ಮಾನಿಸಬೇಕು, ಅವ್ರಿಗೋಸ್ಕರ ನಾವು ಎಲ್ಲವನ್ನು ಮಾಡಬೇಕು. ಆದರೆ ಅವರಿಗಿಂತಲೂ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸುವಂಥವರುಗಳಾಗಿರಬೇಕು. ತಂದೆ ತಾಯಿ ಮಾತುಗಳನ್ನು ನಾವು ಕೇಳಬೇಕು, ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವರ ಮಾತನ್ನು ನಾವು ಕೇಳುವಂಥವರಾಗಿರಬೇಕು. ತಂದೆ ತಾಯಿಗೆ ನಾವು ಒಳಗಾಗುವಂಥವರಾಗಿರಬೇಕು, ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ನಾವು ಒಳಗಾಗುವಂಥವರುಗಳಾಗಿರಬೇಕು. ತಂದೆ ತಾಯಿನ ದೇವರ ಅಂತ ಪರಿಸ್ಥಿತಿ ಬರುವಾಗ ನಾವು ದೇವರನ್ನೇ ಆಯ್ಕೆ ಮಾಡಿಕೊಳ್ಳುವಂಥವರುಗಳಾಗಿ ಇರಬೇಕು. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಇದು ತಂದೆ ತಾಯಿಗಳಿಗೆ ಬಾಧೆ ಆಗುತ್ತೆ. ನಮ್ಮ ಮಕ್ಕಳು ನಾವು ಹೇಳೋ ಮಾತು ಕೇಳೋದಿಲ್ವಲ್ಲ, ಅವ್ರು ಹೇಳೋದೇ ಅವ್ರು ಹೇಳ್ತಾರಲ್ವಾ ಅಂತ ಕೆಲವೊಂದ್ಸಲಿ ತಂದೆ ತಾಯಿಗಳಿಗೆ ಇದು ಬಾಧೆ ಆಗಬಹುದು. ಆದರೂ ಸಹ ನಾವು ದೇವರ ಚಿತ್ತಾನುಸಾರವಾಗಿಯೇ ನಡೆಯುವಂಥವರುಗಳಾಗಿರಬೇಕು. ಆದರೆ ಇವತ್ತು ಅವರಿಗೆ ಅದು ಬಾಧೆ ಆಗ್ಬೋದು, ಆದರೆ ಒಂದು ದಿವಸ ದೇವರು ಸತ್ಯವನ್ನು ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಆ ದಿನದಲ್ಲಿ ಅವರೇ ನಮಗೆ ಹೇಳ್ತಾರೆ, ನೀನು ಆವತ್ತು ತಗೊಂಡ ತೀರ್ಮಾನನೇ ಸರಿ, ನೀನು ಮಾಡಿದ ಆಯ್ಕೆನೇ ಸರಿ ಅಂತ ಅವರೇ ನಾವು ಮಾಡಿದ್ದನ್ನು ಸರಿ ಅಂತ ಹೇಳಿ ದೇವರ ಬಳಿಗೆ ಬರುವ ಹಾಗೆ ದೇವರು ಕ್ರಿಯೆ ಮಾಡ್ತಾರೆ. ಆದರೆ ಅನೇಕರು ಏನು ಮಾಡ್ತಾರೆ ಅಂತಂದರೆ, ತಂದೆ ತಾಯಿಗಳಿಗೋಸ್ಕರ ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಲ್ಲಿ ನಂಬಿಗಸ್ತರಾಗಿರದೆ ಹೋಗ್ತಾರೆ. ತಂದೆ ತಾಯಿಗಳಿಗೋಸ್ಕರವಾಗಿ ದೇವರ ಮೇಲಿನ ಪ್ರೀತಿಯಿಂದ ಅವರು ಅಗಲಿ ಹೋಗ್ತಾರೆ. ಆದರೆ ಆ ಕಾರ್ಯವನ್ನು ನಾವು ಯಾವತ್ತೂ ಮಾಡುವಂಥವರುಗಳಾಗಿರಬಾರದು. ಕೇವಲ ತಂದೆ ತಾಯಿ ಅಂತ ಮಾತ್ರ ಅಲ್ಲ, ಯೇಸು ಕ್ರಿಸ್ತನು ಇಲ್ಲಿ ಇನ್ನೂ ಹೇಳೋ ಮಾತೇನಂತಂದರೆ, ಯಾವನಾಗಲಿ ತನ್ನ ಮಗನಾಗಲಿ ಮಗಳ ಮೇಲಾಗಲಿ ನನಗಿಂತ ಹೆಚ್ಚಿನ ಪ್ರೀತಿನ ಇಟ್ಟರೆ ಅವನು ನನಗೆ ಯೋಗ್ಯನಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ಮಕ್ಕಳನ್ನು ಪ್ರೀತಿಸಬೇಕು, ಅವರನ್ನು ನಾವು ಗಮನಿಸಬೇಕು, ಅವ್ರಿಗೆ ಬೇಕಾಗಿರುವಂಥ ಎಲ್ಲವನ್ನ ನಾವು ಮಾಡಬೇಕು. ಆದರೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ದೇವರನ್ನು ನಾವು ಪ್ರೀತಿಸಬೇಕು. ಹಲ್ಲೆಲೂಯಾ. ಒಂದು ಸರಿ ಏನಾಗುತ್ತೆ, ಒಂದು ಸೇವಕರಿರ್ತಾರೆ, ಆ ಸೇವಕರಿಗೆ ಒಬ್ಬನೇ ಮಗಳಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ಜೀವನ. ಆದರೆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರ ಮಗಳಿಗೆ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲು ಮುರಿದೋಗ್ಬಿಡುತ್ತೆ, ಆಸ್ಪತ್ರೆಯಲ್ಲಿ ಸೇರಿಸಿರ್ತಾರೆ. ಮತ್ತು ಈಗ ಈ ಸೇವಕರಿಗೆ ಏನಾಗುತ್ತೆ ಅಂದರೆ ತುಂಬ ಮನಸ್ಸಿಗೆ ಬಾಧೆ ಆಗಿಬಿಡುತ್ತೆ. ತನಗೆ ಒಬ್ಬಳೇ ಮಗಳು, ಆ ಮಗಳಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗಿ ಆಸ್ಪತ್ರೆಯಲ್ಲಿ ಸೇರಿಸ್ಬಿಟ್ರಲ್ಲ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನಾನು ದೇವ್ರ ಸೇವೆ ಮಾಡೋನು, ದೇವ್ರನ್ನ ಪ್ರೀತಿ ಮಾಡೋನು, ದೇವ್ರಿಗೆ ಒಪ್ಪಿಸ್ಕೊಟ್ಟು ಜೀವಿಸ್ತಾ ಇರೋನು, ಆದರೆ ನನ್ನ ಮಗಳಿಗೆ ಹಿಂಗೆ ಆಗೋಯ್ತಲ್ಲ ಅಂತ ಅವ್ರಿಗೆ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ. ತುಂಬ ನೋವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಡ್ತಾರೆ. ಆದರೆ ಒಂದು ಸ್ವಲ್ಪ ದಿನಗಳು ಕಳೆದ ಮೇಲೆ ದೇವರೇನು ಮಾಡ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ಮಗನೇ ನೀನು ನನ್ನನ್ನು ಸ್ತುತಿಸೋದಿಲ್ವಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ದೇವರೇ ನಾನು ನಿಮ್ಮ ಸ್ತುತಿನೂ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ, ಏನು ಮಾಡಲ್ಲ, ನಾನು ನಿನ್ನನ್ನು ಸೇವಿಸುವವನಾಗಿ ನನ್ನ ಮಗಳಿಗೆ ಈ ಥರ ಯಾಕಾಗಬೇಕು ಅಂತ ಹೊರಟಾಗಿ ಉತ್ತರ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ತಿರ್ಗಾ ಇನ್ನೊಂದಷ್ಟು ಕಾಲ ಕಳೆದ ಮೇಲೆ ಮತ್ತೊಂದು ಸರಿ ದೇವರು ಮಾತಾಡ್ತಾರೆ, ಮಗನೇ ನೀನು ನನ್ನನ್ನು ಸ್ತುತಿಸೋದಿಲ್ವಾ ಅಂತ ದೇವರು ಕೇಳ್ತಾರೆ. ಆಗಲೂ ಕೂಡ ಅದೇ ಥರ ಉತ್ತರ ಕೊಟ್ಟು ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ತಿರ್ಗಾ ಇನ್ನೊಂದಷ್ಟು ಕಾಲ ಕಳೆದ ಮೇಲೆ ಒಂದು ದಿವಸ ಅವ್ರ ಆಸ್ಪತ್ರೆ ಒಳಗಡೆ ಅವರು ಮಗಳನ್ನ ಅಡ್ಮಿಟ್ ಮಾಡಿರೋ ಸ್ಥಳದಲ್ಲಿ ಇದ್ಕೊಂಡು ಮಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಹಂಗೆ ನೋಡ್ಕೊಳ್ತಾ ಇರುವಾಗ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ಹಿಂಗಾಯ್ತು, ಈ ಥರ ಆಗೋತಿಲ್ಲ ನನ್ನ ಮಗಳಿಗೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡು ಬಾಧೆ ಪಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ತಿರುಗಿ ದೇವರು ಮಾತಾಡ್ತಾರೆ, ಮಗನೇ ನೀನು ನನ್ನನ್ನು ಸ್ತುತಿಸೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ಏನಾಗುತ್ತೆ, ತಿರುಗಿ ಆ ಮಾತನ್ನ ದೇವ್ರು ಕೇಳಿದಾಗ ಅವ್ರಿಗೆ ಮನಸ್ಸಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ತುಂಬ ಕಷ್ಟ ಆಗ್ಬಿಟ್ಟು ಏನು ಮಾಡ್ತಾರೆ, ಅವರು ಅಲ್ಲೇ ಮೊಣಕಾಲೂರಿ ಕಣ್ಣೀರು ಸುರಿಸಿ ದೇವರನ್ನ ಸ್ತುತಿ ಮಾಡ್ತಾರೆ. ದೇವರೇ ನೀನು ನನಗೋಸ್ಕರ ಎಷ್ಟೋ ಕಾರ್ಯಗಳನ್ನು ಇದುವರೆಗೂ ಮಾಡಿದ್ದೀಯಾ, ನೀನು ಒಳ್ಳೆಯವನು ಅಂತ ಹೇಳಿ ದೇವರನ್ನ ಮನಸ್ಸಾರೆ ಸ್ತುತಿಸ್ತಾರೆ. ಅವ್ರಿಗೆ ಬಾಧೆ ಇರುತ್ತೆ, ಬಾಧೆ ಇದ್ರೂ ಕೂಡ ಇದುವರೆಗೂ ದೇವರು ನನಗೆ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದಾರೆ, ಅವುಗಳನ್ನ ನೆನೆಸಿ ದೇವರ ನನಗೆ ಸ್ತೋತ್ರ ಅಂತ, ನೀನು ಮಾಡಿದ ಉಪಕಾರಗಳನ್ನು ನಾನು ಯಾವ ಥರ ಮರೆಯಲಿ, ಅದಕ್ಕೆ ಯಾವ ಥರ ನಾನು ಸ್ತೋತ್ರ ಮಾಡಿದ್ರೆ ಇರಲಿ, ಇವತ್ತು ನನ್ನ ಮಗಳಿಗೆ ಈ ಥರ ಆಗಿರ್ಬೋದು, ಆದರೂ ಕೂಡ ನೀನು ಒಳ್ಳೆಯವನು ದೇವರೇ ಅಂತ ಹೇಳಿ ದೇವರನ್ನ ಅವರು ಸ್ತುತಿಸ್ತಾರೆ. ಅದು ದೇವರನ್ನ ಚೆನ್ನಾಗಿ ಸ್ತುತಿಸಿ ಅವ್ರ ಮನಭಾರವನ್ನೆಲ್ಲ ತೆಗೆದುಹಾಕೊಂಡು ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ಅವ್ರ ಪಕ್ಕದಲ್ಲಿ ಮಗಳು ಕೂಡ ಬಂದು ಮೊಣಕಾಲಾಗಿ ದೇವರನ್ನ ಸ್ತುತಿ ಮಾಡ್ತಾ ಇರ್ತಾಳೆ. ಆದರೆ ಯಾವಾಗ ಅವರು ದೇವರನ್ನ ಸ್ತುತಿಸ್ತಾ ಇದ್ರು, ಆ ಕ್ಷಣದಲ್ಲಿ ದೇವರ ಗುಣಪಡಿಸುವಂಥ ಬಲ ಆ ಮಗಳ ಮೇಲೆ ಬಂದು ತನಗೆ ಪೂರ್ತಿ ವಾಸಿಯಾಗಿ ತಾನು ಹೊರಟು ಬಂದು ಮೊಣಕಾಲು ಹಾಕಿ ದೇವರನ್ನ ಸ್ತುತಿ ಮಾಡ್ತಾ ಇರ್ತಾಳೆ. ಹಲ್ಲೆಲೂಯಾ. ಆಗ ನಾವು ನಮ್ಮ ಮಕ್ಕಳನ್ನು ಪ್ರೀತಿಸಬೇಕು, ಅವ್ರಿಗೋಸ್ಕರ ಎಲ್ಲವನ್ನು ಮಾಡಬೇಕು. ಆದರೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಮಗೆ ದೇವರ ಮೇಲೆ ಪ್ರೀತಿ ಇರಬೇಕು. ಹಲ್ಲೆಲೂಯಾ.
ಆದರೆ ಅನೇಕರು ಏನು ಮಾಡ್ತಾರೆ, ಅವರ ಮಕ್ಕಳ ವಿಷಯವಾಗಿ ದೇವರ ಮೇಲೆ ಇಟ್ಟಿರುವಂತಹ ಪ್ರೀತಿಯಲ್ಲಿ ನಂಬಿಗಸ್ತರಾಗಿ ಇರದೆ ಹೋಗ್ತಾರೆ. ನನ್ನ ಮಗಳಿಗೆ ಯಾಕೆ ಈ ಥರ ಆಗಬೇಕು, ನನ್ನ ಮಗನಿಗೆ ಯಾಕೆ ಈ ಥರ ಆಗಬೇಕು, ನಾನೇನು ಪಾಪ ಮಾಡಿದ್ದೆ, ನಾನು ಯಾರಿಗೇನು ದ್ರೋಹ ಮಾಡಿದ್ದೆ, ನಾನು ದೇವರನ್ನು ಪ್ರೀತಿ ಮಾಡಲ್ವಾ, ನಾನು ಪ್ರಾರ್ಥನೆ ಮಾಡಲ್ವಾ, ದೇವರ ಮುಂದೆ ನೀತಿಯಿಂದ ಬದುಕ್ತಾ ಇಲ್ವಾ, ನನ್ನ ಮಕ್ಕಳಿಗೆ ಯಾಕೆ ಈ ಥರ ಆಗಬೇಕು. ದುರ್ಮಾರ್ಗವನ್ನು ಅನುಸರಿಸುವಂಥವ್ರು, ಪಾಪವನ್ನು ಮಾಡುವಂಥವ್ರು, ಇನ್ನೊಬ್ಬರಿಗೆ ಕೇಡು ಮಾಡುವಂಥ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ನನ್ನ ಮಕ್ಕಳಿಗೆ ಯಾಕೆ ಈ ಥರ ಆಗಬೇಕು ಅಂತ ದೇವರ ಮೇಲೆ ಇಟ್ಟಂಥ ಪ್ರೀತಿಯಲ್ಲಿ ನಂಬಿಗಸ್ತರಾಗಿಲ್ಲದೆ ಅನೇಕರು ಹೋಗ್ತಾರೆ. ಆದರೆ ನಾನು ನೀವು ನಮ್ಮ ಮಕ್ಕಳ ವಿಷಯದಲ್ಲಿ ದೇವರ ಮೇಲೆ ಇಟ್ಟುವಂಥ ಪ್ರೀತಿ ಅಪನಂಬಿಕಸ್ಥರಾಗಿ ಹೋಗದ ಹಾಗೆ ನಮ್ಮನ್ನು ಕಾದುಕೊಳ್ಳಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಕೇವಲ ತಂದೆ ತಾಯಿ ಮಕ್ಕಳು ಅಂತಲ್ಲ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಲೂಕನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಲಾರನು. ಆಗ ತಂದೆ ತಾಯಿ ಮಕ್ಕಳು ಅಂತ ಮಾತ್ರ ಅಲ್ಲ, ಯೇಸು ಕ್ರಿಸ್ತನು ಇಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಹೇಳ್ತಾರೆ. ಏನನ್ನ? ಹೆಂಡತಿ ಅಂತ ಸೇರಿಸ್ಕೊಳ್ತಾರೆ. ಅದರ ಜೊತೆಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರನ್ನು ಸೇರಿಸ್ತಾರೆ. ಆಗ ಹೆಂಡತಿ ಆಗಿರಬಹುದು, ಗಂಡ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಯಾವುದೇ ಬಂಧು ಬಳಗ ಆಗಿರ್ಬೋದು. ಆದರೆ ಎಲ್ಲ ಬಂಧು ಬಳಗಕ್ಕಿಂತಲೂ ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿಸುವಂಥವர்களಾಗಿರಬೇಕು. ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ನಮ್ಮ ಸ್ವಂತ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂಥ ಮಾತೇನಂತಂದರೆ, ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಲಾರನು. ಆಗ ಪ್ರತಿಯೊಬ್ಬರು ಅವರು ಪ್ರೀತಿ ಮಾಡ್ಕೊಳ್ತಾರೆ. ಆದರೆ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ, ನಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾಗಿ ನಾವು ದೇವರನ್ನ ಪ್ರೀತಿ ಮಾಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಆದರೆ ಅನೇಕರು ಏನು ಮಾಡ್ತಾರೆ ಅಂತಂದರೆ, ಅವ್ರ ಗಂಡನಿಗೋಸ್ಕರವಾಗಿನೋ, ಹೆಂಡತಿಗೋಸ್ಕರವಾಗಿನೋ, ಅಣ್ಣ ತಮ್ಮಂದರಿಗೋಸ್ಕರವಾಗಿನೋ, ಅಕ್ಕ ತಂಗಿಯರಿಗೋಸ್ಕರವಾಗಿನೋ, ಯಾವುದೋ ಬಂಧು ಬಳಗಕ್ಕೋಸ್ಕರವಾಗಿನೋ, ಇಲ್ಲ ಅವ್ರ ಪ್ರಾಣದ ಬೈಕ್ಗೋಸ್ಕರವಾಗಿನೋ ಕರ್ತನಲ್ಲಿ ಅವರಿಟ್ಟಿರುವಂಥ ಪ್ರೀತಿಯಲ್ಲಿ ನಂಬಿಗಸ್ತರಾಗಿರದೆ ಅವರು ಹೋಗಿಬಿಡ್ತಾರೆ. ಕರ್ತನಲ್ಲಿ ಅವರಿಟ್ಟಿರುವಂಥ ಪ್ರೀತಿಯನ್ನು ಅವರು ಕಳೆದುಕೊಳ್ಳುವಂಥವர்களಾಗಿ ಇರ್ತಾರೆ. ಆದರೆ ಆ ರೀತಿಯಾಗಿ ನಾವು ಇರಬಾರದು. ಎಲ್ಲರನ್ನ ನಾವು ಪ್ರೀತಿಸಬೇಕು. ನಮ್ಮ ವಿರೋಧಿಗಳನ್ನು ಸಹ ನಾವು ಪ್ರೀತಿಸಬೇಕು. ದೇವರ ವಾಕ್ಯ ನಮಗೆ ಅದನ್ನು ಹೇಳುತ್ತೆ. ಆದರೆ ಎಲ್ಲರಿಗಿಂತಲೂ ಅಧಿಕವಾಗಿ ನಾವು ದೇವರನ್ನ ಪ್ರೀತಿಸಬೇಕು. ಹಲ್ಲೆಲೂಯಾ. ನಾವು ಯಾರನ್ನಾದರೂ ಹೆಚ್ಚಾಗಿ ಪ್ರೀತಿಸ್ತೀವಿ ಅಂತಂತಂದರೆ ಅದು ದೇವರಾಗಿರಬೇಕು. ಹಲ್ಲೆಲೂಯಾ. ಆಗ ಇವತ್ತು ನಮ್ಮ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಿ ನೋಡಬೇಕು. ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವಾ? ಒಂದು ವೇಳೆ ದೇವರನ್ನ ಪ್ರೀತಿಸ್ತಾ ಇದ್ರೆ, ದೇವರಿಗಿಂತಲೂ ಹೆಚ್ಚಾಗಿ ಒಂದು ವೇಳೆ ಬೇರೆ ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀವಾ? ನಾವು ಯೋಚನೆ ಮಾಡಿ ನೋಡಬೇಕು. ಎಲ್ಲರನ್ನ ಪ್ರೀತಿಸಬೇಕು, ಆದರೆ ದೇವರನ್ನ ಎಲ್ಲರಿಗಿಂತಲೂ ಹೆಚ್ಚಾಗಿ ನಾವು ಪ್ರೀತಿಸಬೇಕು. ಹಲ್ಲೆಲೂಯಾ. ಯಾರಿಗಿಂತಲೂ ದೇವರು ನಮಗೆ ಕಡಿಮೆ ಆಗಬಾರದು. ದೇವರು ಎಲ್ಲರಿಗಿಂತಲೂ ನಮಗೆ ಹೆಚ್ಚಾಗಿರಬೇಕು. ಹಲ್ಲೆಲೂಯಾ. ಆಗ ದೇವರ ಮೇಲೆ ನಾವು ಇಟ್ಟಿರುವಂಥ ಪ್ರೀತಿಯಲ್ಲಿ ನಂಬಿಗಸ್ತರಾಗಿರಬೇಕು. ಆದರೆ ಅನೇಕರು ಏನು ಮಾಡ್ತಾರೆ, ಅವರ ಪ್ರಾರಂಭ ಪ್ರೀತಿಯನ್ನು ಕಾಲಗಳು ಹೋಗ್ತಾ ಹೋಗ್ತಾ ಕಳ್ಕೊಂಡ್ಬಿಡ್ತಾರೆ. ಇನ್ನೂ ಅನೇಕರು ಏನು ಮಾಡ್ತಾರೆ, ತಂದೆ ತಾಯಿಗೋಸ್ಕರನೋ, ಮಕ್ಕಳಿಗೋಸ್ಕರನೋ, ಹೆಂಡತಿನೋ ಗಂಡಕ್ಕೋಸ್ಕರನೋ, ಬಂಧು ಬಳಗಕ್ಕೋಸ್ಕರನೋ, ಏನೋ ಒಂದಕ್ಕೋಸ್ಕರ ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಲ್ಲಿ ಅವರು ನಂಬಿಗಸ್ತರಾಗಿ ಇರದೆ ಹೋಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂತಂದರೆ, ಹಣದ ನಿಮಿತ್ತವಾಗಿ ದೇವರ ಮೇಲಿನ ಪ್ರೀತಿಯಲ್ಲಿ ನಂಬಿಗಸ್ತರಾಗಿ ಇರದೆ ಹೋಗ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಇಸ್ಕರಿಯೋತ ಯೂದ ಇರ್ತಾನೆ. ಈ ಇಸ್ಕರಿಯೋತ ಯೂದ ಬೇರೆ ಅಪೊಸ್ತಲರ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆ ತಾನು ಬಂದು ಇದ್ದ. ಯೇಸು ಕ್ರಿಸ್ತನನ್ನ ಈ ಇಸ್ಕರಿಯೋತ ಯೂದ ಕೂಡ ಪ್ರೀತಿ ಮಾಡ್ದ. ಆದರೆ ಹಣವನ್ನು ಆತನಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ದ. ಅದರಿಂದ ಕೊನೆಗೆ ತಾನೇನು ಮಾಡ್ಬಿಟ್ಟ ಅಂತಂದರೆ, ಹಣಕ್ಕೋಸ್ಕರವಾಗಿ ತನ್ನನ್ನೇ ತೋರಿಸಿಕೊಟ್ಟು ಮಾರ್ಬಿಟ್ಟ. ದೇವರ ವಾಕ್ಯದಲ್ಲಿ ಅನನೀಯ ಸಫೈರಗಳನ್ನು ನಾವು ನೋಡ್ತೇವೆ. ಈ ಅನನೀಯ ಸಫೈರಲು ಬೇರೆ ಜನಗಳ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಬಂದು ಅಪೊಸ್ತಲರ ಉಪದೇಶವನ್ನು ಅವರು ಕೇಳ್ತಾ ಇದ್ರು. ಆದರೆ ಒಂದು ಕಾಲದಲ್ಲಿ ಎಲ್ಲರೂ ಕಾಣಿಕೆಗಳನ್ನು ಕೊಡ್ತಾ ಇದ್ದಂಥ ಸಮಯದಲ್ಲಿ ಇವರು ಸಹ ಕೊಟ್ಟರು. ಆದರೆ ಇವರು ದೇವರನ್ನ ಪ್ರೀತಿ ಮಾಡಿದ್ರು. ಆದರೆ ದೇವರಿಗಿಂತಲೂ ಹೆಚ್ಚಾಗಿ ಅವರ ಹಣವನ್ನು ಪ್ರೀತಿ ಮಾಡಿದ್ರು. ಇದರಿಂದ ಅವ್ರು ಏನು ಮಾಡಿದ್ರು, ಅವ್ರಿಗಿರುವಂಥದ್ರಲ್ಲಿ ಒಂದು ಪಾಲು ಮುಚ್ಚಿಟ್ಟು ಸುಳ್ಳು ಹೇಳಿದ್ರು. ಅದರಿಂದ ಅವ್ರಿಗೇನಾಯಿತು, ನಾಶ ಆಗಬೇಕಾದ ಪರಿಸ್ಥಿತಿ ಬಂತು. ದೇವರ ವಾಕ್ಯದಲ್ಲಿ ಗೇಹಜಿನ ನಾವು ಕಾಣ್ತೀವಿ. ಗೇಹಜಿ ಎಲೀಷನಿಗೆ ಶಿಷ್ಯನಾಗಿದ್ದ. ಎಲಿಯನ ಶಿಷ್ಯ ಎಲೀಷ. ಎಲೀಷನಿಗೆ ಗೇಹಜಿ ಶಿಷ್ಯ ಆಗಿದ್ದ. ಎಲಿಯನಲ್ಲಿದ್ದಂಥ ಆತ್ಮದ ಪಾಲಲ್ಲಿ 2 ಪಟ್ಟನ್ನು ಎಲೀಷ ಹೊಂದ್ಕೊಂಡು ಸೇವೆ ಮಾಡ್ದ. ಎಲೀಷನಿಗಿದ್ದಂಥ ಆತ್ಮದ ಪಾಲಲ್ಲಿ ಗೇಹಜಿ 2 ಪಟ್ಟು ಪಾಲು ಹೊಂದಿಕೊಂಡು ಸೇವೆ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಆ ಗೇಹಜಿ ಏನು ಮಾಡ್ದ ಅಂತಂತಂದರೆ, ದೇವರಿಗಿಂತಲೂ ದೇವರ ಸೇವೆಗಿಂತಲೂ ಹಣವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ದ. ಎಲೀಷ ಏನೂ ಬೇಡ ಅಂತ ಹೇಳಿ ಕಳಿಸಿಬಿಟ್ಟಿದ್ರಲ್ಲಿ ಹೊರಟು ಹೋಗಿ ನನಗೆ ಸ್ವಲ್ಪ ಬೇಕು ಅಂತ ತಗೊಂಡು ಬಂದು ಆ ಸಂಪತ್ತನ್ನು ಮುಚ್ಚಿಟ್ಟ.
ಆನಂತರ ಬಂದು ನಾನು ಎಲ್ಲೂ ಹೋಗಿಲ್ಲ ಅಂತ ಸುಳ್ಳು ಹೇಳ್ದ. ಕಡೆಗೇನಾಯಿತು, ತಾನು ತನ್ನ ಕುಟುಂಬವು ನಾಮನನ್ನು ಬಿಟ್ಟಂತ ಕುಸ್ತಕ್ಕೆ ಅವರು ಒಳಗಾದರು, ಶಾಪಕ್ಕೆ ಅವರು ಒಳಗಾಗಿ ಹೋದರು. ದೇವರ ವಾಕ್ಯದಲ್ಲಿ ಒಂದು ಐಶ್ವರ್ಯವಂತನು ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ತನಗೆ ನಿತ್ಯ ಜೀವ ಪಡಿಬೇಕಂದ್ರೆ ತುಂಬ ಆಸೆ ಇರುತ್ತೆ. ನಾವು ನಮ್ಮ ಜೀವಿತದಲ್ಲಿ ಏನನ್ನಾದರೂ ಒಂದನ್ನು ತುಂಬ ಬಯಸಬೇಕು ಅಂತಂದರೆ ಅದು ನಿತ್ಯ ಜೀವವನ್ನು. ಕಾರಣ ಕಡೆಗೆ ಉಳಿಯೋದು ಅದು ಮಾತ್ರನೇ. ಆ ಶ್ರೇಷ್ಠವಾದ ಕಾರ್ಯವನ್ನು ಆ ಐಶ್ವರ್ಯವಂತ ಬಯಸ್ದ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿರುವಂಥ ಎಲ್ಲ ಆಜ್ಞೆಗಳನ್ನು ಅವನು ಕೈಗೊಂಡು ನಡೀತಾ ಇದ್ದ. ಯೇಸು ಕ್ರಿಸ್ತನ ಹತ್ರ ಬಂದು, ಸ್ವಾಮಿ ನಾನು ನಿತ್ಯ ಜೀವ ಪಡಿಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ದ. ಆದರೆ ಕಡೆಗೆ ಯೇಸು ಕ್ರಿಸ್ತನು ಅವನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅವನಿಗೆ ಹಣದ ಮೇಲೆ ತುಂಬ ಪ್ರೀತಿ ಇರುತ್ತೆ. ನೀನೇನು ಮಾಡು, ನಿನಗಿರೋ ಆಸ್ತಿ ಎಲ್ಲ ಮಾರಿ ಬಡವರು ಕೊಟ್ಬಿಡು, ನನ್ನನ್ನು ಹಿಂಬಾಲಿಸು, ನಿನಗೆ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳಿದಾಗ ಅವನು ಹತ್ತುಕೊಂಡು ಕಣ್ಣೀರು ಸುರಿಸಿ ಅಲ್ಲಿಂದ ಹೋಗ್ಬಿಡ್ತಾನೆ. ಯಾಕೆ ಅಂತಂತಂದರೆ ಅವನಿಗೆ ನಿತ್ಯ ಜೀವ ಬೇಕು. ಇನ್ನೊಂದು ಕಡೆ ಅವನಿಗೆ ಆಸ್ತಿ ಪಾಸ್ತಿ ಕೂಡ ಬೇಕು. ಅದನ್ನು ಬಿಟ್ಟು ಕೊಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಅಂದರೆ ನಿತ್ಯ ಜೀವಕ್ಕಿಂತಲೂ ಹೆಚ್ಚಾಗಿ ಅವನ ಹಣವನ್ನು, ಸಂಪತ್ತನ್ನು ಪ್ರೀತಿ ಮಾಡ್ದ. ಆಗ ಬಿಟ್ಟು ಕೊಡೋದಕ್ಕೆ ಮನಸ್ಸಿಲ್ದರ ಅವನು ಹೊರಟು ಹೋದ. ಅವಾಗ ಇದೇ ರೀತಿಯಾಗಿಯೇ ಅನೇಕರು ಏನು ಮಾಡ್ತಾರೆ ಅಂತಂದರೆ, ಹಣದ ಮೇಲೆ ಇಟ್ಟಿರುವಂಥ ಪ್ರೀತಿ ಅವರು ದೇವರ ಮೇಲಿನ ಪ್ರೀತಿನ ನಂಬಿಗಸ್ತರಾಗಿರದ ಹಾಗೆ ಅದು ತಪ್ಪಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾರೆ. ನಾನು ನೀವು ದೇವರನ್ನ ಪ್ರೀತಿಸಬೇಕು. ಹಣದ ವಿಷಯದಲ್ಲಿ ನಾವು ದೇವರ ಪ್ರೀತಿಯಲ್ಲಿ ಅಪನಂಬಿಕಸ್ಥರಾಗೋದಕ್ಕೆ ಯಾವತ್ತೂ ಸಹ ಬಿಟ್ಟುಕೊಡಬಾರದು. ಅನೇಕರು ದೇವರನ್ನು ನಂಬಿರ್ತಾರೆ. ದೇವರನ್ನು ನಂಬಿದರೂ ಸಹ ಅಕ್ರಮ ಮಾಡ್ತಾರೆ, ಅನ್ಯಾಯವಾಗಿ ಸಂಪಾದನೆ ಮಾಡ್ತಾರೆ, ಲಂಚವನ್ನು ತಗೊಳ್ತಾರೆ, ಬಡ್ಡಿಯನ್ನು ತಗೊಳ್ತಾರೆ, ಬೇರೆಯವ್ರನ್ನ ಯಾಮಾರಿಸ್ತಾರೆ, ಕಳ್ತನ ಮಾಡ್ತಾರೆ. ಏನಕ್ಕೆ ಇದೆಲ್ಲ ಮಾಡ್ತಾರೆ? ದೇವರ ವಾಕ್ಯದಲ್ಲಿ ಇದನ್ನು ಮಾಡಬಾರ್ದು, ಅಕ್ರಮವಾಗಿ ಸಂಪಾದನೆ ಮಾಡಬಾರ್ದು, ಇನ್ನೊಬ್ಬರನ್ನ ಮೋಸ ಮಾಡಬಾರ್ದು, ಯಾಮಾರಿಸಬಾರ್ದು, ಇನ್ನೊಬ್ಬರನ್ನ ಕದ್ದುಕೊಳ್ಳಬಾರ್ದು ಅಂತ ಇವರಿಗೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತು. ಆದರೆ ಯಾಕೆ ಅದನ್ನು ಮಾಡ್ತಾರೆ? ಕಾರಣ ಹಣದ ಮೇಲಿನ ಆಸೆ. ದೇವರನ್ನು ಪ್ರೀತಿಸೋದಕ್ಕೋಸ್ಕರ ಸಭೆಗೆ ಬರ್ತಾರೆ. ಆದರೆ ದೇವರಿಗಿಂತಲೇ ಹೆಚ್ಚಾಗಿ ಹಣವನ್ನು ಪ್ರೀತಿಸೋದ್ರಿಂದ ದೇವರ ವಾಕ್ಯವನ್ನು ಮೀರಿ ಅವರು ದುರ್ಮಾರ್ಗಗಳಾಗಿ ಬರುತ್ತಾರೆ. ಆದರೆ ಹಣದ ವಿಷಯದಲ್ಲಿ ನಾವು ದೇವರ ಮೇಲಿಟ್ಟಿರುವಂಥ ಪ್ರೀತಿಯಲ್ಲಿ ಅಪನಂಬಿಕಸ್ಥರಾಗದ ಹಾಗೆ ನಮ್ಮನ್ನು ನಾವು ಕಾದುಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಹಣವು ನಮಗೆ ಅಗತ್ಯ, ಆದರೆ ದೇವರು ಅದಕ್ಕಿಂತಲೂ ಅಗತ್ಯ. ಹಲ್ಲೆಲೂಯಾ. ಆಗ ನಾವು ಹಣದ ಮೇಲಿನ ಪ್ರೀತಿ, ನಾವು ದೇವರ ಮೇಲಿಟ್ಟಿರುವಂಥ ಪ್ರೀತಿಯಲ್ಲಿ ಅಪನಂಬಿಕಸ್ಥರಾಗಿ ಹೋಗದ ಹಾಗೆ ನಮ್ಮನ್ನು ಗಮನವಾಗಿ ನಾವು ಕಾದುಕೊಳ್ಳುವಂಥವர்களಾಗಿ ಇರಬೇಕು. ಹಣ ನಮ್ಮನ್ನು ವಂಚಿಸದ ಹಾಗೆ ನಮ್ಮನ್ನು ಕಾದುಕೊಳ್ಳೋಣ. ನೀತಿಯಿಂದ ನಾವು ಸಂಪಾದಿಸೋಣ, ನ್ಯಾಯವನ್ನು ಮಾಡೋಣ, ಇತರರಲ್ಲಿ ಉದಾರವಾಗಿ ಕೊಡೋಣ. ದೇವರು ನಮ್ಮನ್ನು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಆಗ ಅನೇಕರು ಏನು ಮಾಡ್ತಾರೆ ಅಂತಂದರೆ, ಹಣದ ಮೇಲಿನ ಆಸೆಯ ನಿಮಿತ್ತ ದೇವರಲ್ಲಿ ಅವರು ಇಟ್ಟುವಂಥ ಪ್ರೀತಿಯಲ್ಲಿ ನಂಬಿಕಸ್ಥರಾಗಿ ಇರದೇ ಹೋಗ್ತಾರೆ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಲೋಕದ ಇತರ ಬೇರೆ ಬೇರೆ ಕಾರ್ಯಗಳಿಗೋಸ್ಕರವಾಗಿ ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಲ್ಲಿ ಅಪನಂಬಿಕಸ್ಥರಾಗಿ ಅವರು ಹೋಗ್ತಾರೆ. ಹಾಗಂದರೆ ಈ ಲೋಕದಲ್ಲಿ ಅವರಿಗೆ ಸಿಗುವಂಥ ಮಾನ ಮರ್ಯಾದೆ, ದೇವರನ್ನು ಪ್ರೀತಿಸಿ ನಡೆದ್ರೆ ಅವಮಾನ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ದೂಷಿಸ್ತಾರೆ, ಅಪಹಾಸ್ಯ ಮಾಡ್ತಾರೆ. ಆದರೆ ದೇವರನ್ನು ಬಿಟ್ಟು ನಾವು ಜೀವಿಸ್ತೀವಿ ಅಂತಂದರೆ ನಮಗೆ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಗ ಅನೇಕರು ಏನು ಮಾಡ್ತಾರೆ ಅಂತಂದರೆ, ಲೋಕದ ಜನಗಳು ಕೊಡುವಂಥ ಸನ್ಮಾನಕ್ಕಾಗಿ, ಗೌರವಕ್ಕೋಸ್ಕರವಾಗಿ ಕ್ರಿಸ್ತನ ಮೇಲಿನ ಪ್ರೀತಿಯಲ್ಲಿ ನಂಬಿಕಸ್ಥರಾಗಿ ಇರದೆ ಹೋಗ್ತಾರೆ. ಇನ್ನೂ ಅನೇಕರು ಏನು ಮಾಡ್ತಾರೆ ಅಂದರೆ, ಪದವಿಗೋಸ್ಕರ, ಅಧಿಕಾರಕ್ಕೋಸ್ಕರ ಕ್ರಿಸ್ತನ ಮೇಲಿನ ಪ್ರೀತಿಯಲ್ಲಿ ಅಪನಂಬಿಕಸ್ಥರಾಗಿ ಹೋಗ್ತಾರೆ. ಹಾಗಂತಂದರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಜೀವಿಸ್ತಾ ಇರುವಾಗ ನಿಮಗೆ ಸ್ಥಾನಮಾನಗಳು ಸಿಗದೆ ಹೋಗಬಹುದು, ನಿಮಗೆ ಅಧಿಕಾರ ಸಿಗದೆ ಹೋಗಬಹುದು, ಇನ್ನು ಇದು ಇರುವಂಥ ಅಧಿಕಾರವನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ಬೋದು, ಇರೋ ಕೆಲಸವನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ಬೋದು, ಒಂದು ವೇಳೆ ಇರುವಂಥ ಪದವಿಯಿಂದ ಕೆಳಗಡೆ ಬರಬೇಕಾದ ಪರಿಸ್ಥಿತಿ ಬರ್ಬೋದು. ಆದರೆ ಯೇಸು ಕ್ರಿಸ್ತನನ್ನು ನೀನು ತಿರಸ್ಕರಿಸ್ತೀಯಾ ಅಂತಂತಂದರೆ ನಿಮಗೆ ಒಳ್ಳೆ ಪದವಿ, ಒಳ್ಳೆಯ ಅಧಿಕಾರ, ಒಳ್ಳೆಯ ಕೆಲಸ, ಒಳ್ಳೆಯ ಜೀವನ ಸಿಗುತ್ತೆ ಅನ್ನೋಂಥ ಒಂದು ಆಯ್ಕೆಯನ್ನು ಮುಂದೆ ಇಡ್ತಾರೆ. ಆದರೆ ಆಗ ಅನೇಕರು ಏನು ಮಾಡ್ತಾರೆ ಅಂತಂದರೆ, ಪದವಿಗೋಸ್ಕರ, ಅಧಿಕಾರಕ್ಕೋಸ್ಕರ, ಒಳ್ಳೆಯ ಸ್ಥಾನಮಾನಗಳಿಗೋಸ್ಕರ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂಥ ಪ್ರೀತಿಯಲ್ಲಿ ಅವರು ನಂಬಿಕಸ್ಥರಾಗಿ ಇರದೇ ಹೋಗ್ತಾರೆ. ಇನ್ನೂ ಅನೇಕರು ಏನು ಮಾಡ್ತಾರೆ ಅಂತಂತಂದರೆ, ಜನಗಳು ತಮ್ಮನ್ನು ಸೇರಿಸಿಕೊಳ್ಳಿ ಅಂತ ಹೇಳಿ ಅವರು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಲ್ಲಿ ಅಪನಂಬಿಕಸ್ಥರಾಗಿ ಹೋಗ್ತಾರೆ. ನಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇದ್ದೀನಿ ಅನ್ನುವಾಗ, ಆ ರೀತಿ ಜೀವಿಸ್ತೀಯಾ ಅಂತಂದರೆ ನಿನ್ನನ್ನು ಸೇರಿಸ್ಕೊಳ್ಳೋದಿಲ್ಲ, ನಿಮ್ಮನ್ನು ನಮ್ಮಿಂದ ಆಸೆ ಆಗ್ತೀವಿ, ನೀನು ಯಾರು ನಮ್ಗೆ ಗೊತ್ತಿಲ್ಲ, ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳೋರಿರ್ತಾರೆ. ಆದರೆ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂಥ ನಂಬಿಕೆಯಲ್ಲಿ ನಾವು ತಿರಸ್ಕರಿಸ್ತೀವಿ ಅಂತಂದರೆ ಆಗೇನು ಮಾಡ್ತಾರೆ, ನಮ್ಮನ್ನು ಸೇರಿಸ್ಕೊಳ್ತಾರೆ. ಆಗ ಯಾರೋ ನಮ್ಮನ್ನು ಸೇರಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಅವ್ರೇನು ಮಾಡ್ತಾರೆ, ಅನೇಕರು ಕ್ರಿಸ್ತನಲ್ಲಿ ಇಟ್ಟಿರುವಂಥ ಪ್ರೀತಿಯ ವಿಷಯದಲ್ಲಿ ಅಪನಂಬಿಕಸ್ಥರಾಗಿ ಅವರು ಹೋಗ್ಬಿಡ್ತಾರೆ. ಆದರೆ ಇವತ್ತು ಮನುಷ್ಯರು ನಮ್ಮನ್ನು ಸೇರಿಸ್ಕೊಂಡು ನಾಳೆ ದೇವರು ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಇವತ್ತು ಮನುಷ್ಯರು ನೀನು ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ದೊಡ್ಡ ನಷ್ಟ ಏನಿಲ್ಲ. ಆದರೆ ದೇವರು ನೀನು ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ನಷ್ಟ ಬೇರೆ ಯಾವುದೂ ಇಲ್ಲ.
ದೇವರು ನೀನು ಯಾರು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರ ಅಂತ್ಯ ಪರಿಸ್ಥಿತಿ ಏನು? ಅಗ್ನಿ ನರಕಕ್ಕೆ ಹೋಗಿ ಸದಾಕಾಲ ಅಗ್ನಿ ನರಕದಲ್ಲಿರಬೇಕು. ಆದರೆ ಇವತ್ತು ಯಾರೋ ಒಬ್ಬ ಮನುಷ್ಯ ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಕ್ರಿಸ್ತನಲ್ಲಿ ನಾವು ಇಟ್ಟಿರುವಂಥ ಪ್ರೀತಿಯ ನಿಮಿತ್ತ ಹೇಳಿದ್ರೆ ನಾವೇನು ಕಳ್ಕೊಳ್ತೇವೆ? ಏನೂ ಕಳ್ಕೊಳ್ಳೋದಿಲ್ಲ. ಆದರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಒಂದು ದಿವಸ ಅವರೇ ಸತ್ಯವನ್ನು ತಿಳ್ಕೊಂಡು ರಕ್ಷಣೆಗೆ ಬರೋ ಹಾಗೆ ಮಾಡೋದಕ್ಕೆ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಆದರೆ ಅವರು ನಮ್ಮನ್ನು ಸೇರಿಸ್ಕೊಳ್ಬೇಕು ಅಂತ ಕ್ರಿಸ್ತನ ಪ್ರೀತಿಯನ್ನು ನಾವು ತಿರಸ್ಕರಿಸಿದ್ರೆ ಅವರು ರಕ್ಷಣೆಗೆ ಬರೋದಕ್ಕೆ ಅವಕಾಶ ಇಲ್ಲದೆ ಹೋಗುತ್ತೆ. ನಾವು ರಕ್ಷಣೆಯನ್ನು ಕಳೆದುಕೊಂಡು ನಾಶನಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಇನ್ನೂ ಅನೇಕರು ಏನು ಮಾಡ್ತಾರೆ ಅಂದರೆ, ಕ್ರಿಸ್ತನ ನಿಮಿತ್ತವಾಗಿ ಅನುಭವಿಸಬೇಕಾಗಿರುವಂಥ ನಿಂದನೆ, ಕ್ರಿಸ್ತನ ನಿಮಿತ್ತವಾಗಿ ಅನುಭವಿಸಬೇಕಾಗಿರುವಂಥ ಹಿಂಸೆ, ಬಾಧೆಗಳಿಗೋಸ್ಕರವಾಗಿ ಕ್ರಿಸ್ತನ ಮೇಲಿನ ಪ್ರೀತಿಯಲ್ಲಿ ನಂಬಿಗಸ್ತರಾಗಿ ಇಲ್ಲದೆ ಹೋಗ್ತಾರೆ. ಅಂದರೆ ಅವರಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ಹೊಡಿತಾರೆ, ಬಡಿತಾರೆ, ಗಾಯಪಡಿಸ್ತಾರೆ ಅನ್ನೋದನ್ನು ನೋಡಿ ಹಿಂಸೆಯನ್ನು ಸಹಿಸ್ಕೊಳ್ಳೋದಕ್ಕೆ ಹೆದರಿ ಅನೇಕರು ಏನು ಮಾಡ್ತಾರೆ, ಕ್ರಿಸ್ತನಲ್ಲಿ ಇಟ್ಟಿರುವಂಥ ಪ್ರೀತಿಯ ವಿಷಯದಲ್ಲಿ ನಂಬಿಗಸ್ತರಾಗಿ ಇರದೆ ಹೋಗ್ತಾರೆ. ಆದರೆ ಕ್ರಿಸ್ತನ ನಿಮಿತ್ತ ಏನೇ ಉಪದ್ರವ, ಹಿಂಸೆ, ಬಾಧೆ, ಸಂಕಟಗಳು ನಮಗೆ ಬರುತ್ತೆ ಅಂದರೂ ಕೂಡ ಆತನ ಮೇಲಿನ ಪ್ರೀತಿಯಿಂದ ನಾವು ಯಾವತ್ತೂ ಸಹ ಹಿಂಜರಿಬಾರದು. ಹಲ್ಲೆಲೂಯಾ. ಹೀಗೆ ಎಷ್ಟೋ ಕಾರಣಗಳಿಗೋಸ್ಕರವಾಗಿ ಮನುಷ್ಯರೇನು ಮಾಡ್ತಾರೆ, ದೇವರಲ್ಲಿ ತಾವು ಇಟ್ಟಿರುವಂಥ ಪ್ರೀತಿಯಲ್ಲಿ ನಂಬಿಗಸ್ತರಾಗಿ ಇರದೆ ಹೋಗ್ತಾರೆ. ಆದರೆ ನಾನು ನೀವು ಯಾವ ಕಾರಣಗಳಿಗೋಸ್ಕರವಾಗಿಯೂ ಕ್ರಿಸ್ತನಲ್ಲಿಟ್ಟಿರುವಂಥ ಪ್ರೀತಿಯಲ್ಲಿ ಅಪನಂಬಿಗಸ್ತರಾಗದ ಹಾಗೆ ಕಡೆಯವರೆಗೂ ಆ ಪ್ರೀತಿಯಲ್ಲಿ ನಂಬಿಗಸ್ತರಾಗಿದ್ದು ಅದನ್ನು ಉಳಿಸಿಕೊಂಡು ನಾವು ದೇವರ ರಾಜ್ಯವನ್ನು ಸೇರಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಈ ರೀತಿಯಾಗಿ ಬರೀತಾನೆ. 35ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾರು ಅಗಲಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮುಂದೆ ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ. ಅಂದರೆ ನಮಗೆ ಕಷ್ಟ ಬರಲಿ, ಸಂಕಟ ಬರಲಿ, ಹಿಂಸೆ ಬರಲಿ, ಅನ್ನ ಇಲ್ಲದಿರುವಂಥ ಪರಿಸ್ಥಿತಿ ಬರಲಿ, ವಸ್ತ್ರ ಇಲ್ಲದಿರುವಂಥ ಪರಿಸ್ಥಿತಿ ಬರಲಿ, ಗಂಡಾಂತರಗಳು ಅಂದರೆ ಅಪಾಯಗಳು ಬರಲಿ, ಖಡ್ಗ ಬರಲಿ, ಏನೇ ಬರಲಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪೌಲನು ಬರೀತಾನೆ. 38ನೇ ವಾಕ್ಯವನ್ನು ಓದಿ ನೋಡುವಾಗ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಇಲ್ಲಿ ಪೌಲನು ಏನೇ ಕಾರ್ಯಗಳಾಗಲಿ ಯೇಸು ಕ್ರಿಸ್ತನ ಮುಖಾಂತರ ದೇವರಿಂದ ನಮಗೆ ದೊರಕಿರುವಂಥ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಯಾವುದರಿಂದನೂ ಆಗಲ್ಲ ಅನ್ನೋ ನಿಶ್ಚಯ ನನಗಿದೆ ಅಂತ ಬರೆಯೋದನ್ನು ನಾವು ಕಾಣ್ತೇವೆ. ಆಗ ನಾನು ನೀವು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಯಾವುದಕ್ಕೂ ಶಕ್ತಿ ಇರಬಾರದು. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರ ಮೇಲಿನ ಪ್ರೀತಿಯಲ್ಲಿ ನಾನು ನೀವು ಜೀವಿಸುವಂಥವರಾಗಿರಬೇಕು. ನಾನು ನೀವು ಕರ್ತನಲ್ಲಿಟ್ಟಿರುವಂಥ ಪ್ರೀತಿಯಲ್ಲಿ ನಂಬಿಗಸ್ತರಾಗಿ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪೇತ್ರನನ್ನು ನೋಡಿ ಕೇಳಿದ ಪ್ರಶ್ನೆ, ಪೇತ್ರನೇ ನನ್ನನ್ನು ಪ್ರೀತಿಸುತ್ತೀಯಾ? ಪೇತ್ರನೇ ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ ಅಂತ 3 ಸಾರಿ ತನ್ನನ್ನು ಕೇಳ್ತಾರೆ. ಇವತ್ತು ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ನೋಡಿ ಅದೇ ಮಾತನ್ನು ಕೇಳ್ತಾರೆ, ನೀನು ನನ್ನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನು ಪ್ರೀತಿಸೋದು ಮಾತ್ರ ಅಲ್ಲ, ಕಡೆಯವರೆಗೂ ಆ ಪ್ರೀತಿಯಲ್ಲಿ ನಂಬಿಗಸ್ತನಾಗಿರ್ತೀಯಾ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ನಾನು ನೀವು ಕೊಡುವಂಥ ಉತ್ತರ ಏನಾಗಿರುತ್ತೆ? ಯೋಚನೆ ಮಾಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಾನು ನೀವು ಕರ್ತನಿಗೆ ನಂಬಿಗಸ್ತನಾಗಿರಬೇಕು. ಕರ್ತನಲ್ಲಿ ಯಾವೆಲ್ಲ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು, ಅವರಲ್ಲಿಟ್ಟಿರುವಂಥ ನಂಬಿಕೆಯಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಕರ್ತನ ಮೇಲೆ ನಾವು ಇಟ್ಟಿರುವಂಥ ಪ್ರೀತಿಯ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಕರ್ತನ ಮೇಲೆ ನಾವು ಇಟ್ಟಿರುವ ಪ್ರೀತಿ ಎಂದಿಗೂ ವ್ಯತ್ಯಾಸ ಆಗಬಾರದು. ಅದು ತನ್ನಗಾಗಿ ಹೋಗಬಾರದು. ಮೊದಲಿದ್ದಂಥ ಪ್ರೀತಿಯನ್ನು ಕಡೆಯವರೆಗೂ ನಾವು ಉಳಿಸಿಕೊಳ್ಳಬೇಕು. ಈ ಲೋಕದ ಸಂಬಂಧಗಳಿಗಾಗಿ ಕರ್ತನ ಮೇಲಿನ ಪ್ರೀತಿ ನಮಗೆ ಕಡಿಮೆ ಆಗಬಾರದು. ಹಣಕ್ಕೋಸ್ಕರವಾಗಿ ಕರ್ತನ ಮೇಲಿನ ಪ್ರೀತಿಯಲ್ಲಿ ನಾವು ಅಪನಂಬಿಗಸ್ತರಾಗಬಾರದು. ಈ ಲೋಕದ ಯಾವುದೇ ಕಾರ್ಯಗಳಿಗೋಸ್ಕರವಾಗಿ ಕರ್ತನ ಮೇಲಿನ ಪ್ರೀತಿಯಲ್ಲಿ ನಾವು ಅಪನಂಬಿಗಸ್ತರಾಗಬಾರದು. ಕಡೆಗೆ ಉಳಿಯುವುದು ಪ್ರೀತಿ ಮಾತ್ರವೇ. ಕಡೆಗೆ ಉಳಿಯುವುದು ಪ್ರೀತಿ ಮಾತ್ರವೇ. ಆ ಪ್ರೀತಿಯ ಫಲ ನಿತ್ಯ ಜೀವ. ಯಾವನು ಕರ್ತನನ್ನು ಪ್ರೀತಿಸುತ್ತಾನೋ ಅವನು ಜೀವವನ್ನು ಹೊಂದಿಕೊಳ್ಳುತ್ತಾನೆ, ನಿತ್ಯ ಜೀವವನ್ನು ದೇವರಿಂದ ಪಡೆದುಕೊಳ್ಳುತ್ತಾನೆ. ಇವತ್ತು ನನ್ನ ಬಗ್ಗೆ, ನಿಮ್ಮ ಬಗ್ಗೆ ನಾವೊಂದು ಕ್ಷಣ ಯೋಚನೆ ಮಾಡೋಣ. ನಾನು ದೇವರನ್ನ ಪ್ರೀತಿ ಮಾಡ್ತಾ ಇರೋದು ನಿಜಾನಾ? ದೇವರನ್ನ ಪ್ರೀತಿ ಮಾಡ್ತಾ ಇರೋದು ನಿಜ ಆಗಿದ್ರೆ
ಆ ಪ್ರೀತಿ ಒಂದೇ ರೀತಿಯಾಗಿದೆಯಾ? ಆ ಪ್ರೀತಿಯಲ್ಲಿ ನಾನು ನಂಬಿಗಸ್ತನಾಗಿದ್ದೇನಾ? ಕಡೆಯವರೆಗೂ ಆ ಪ್ರೀತಿಯನ್ನು ನಾನು ಉಳಿಸಿಕೊಳ್ಳುತ್ತೇನಾ? ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ಅಪೊಸ್ತಲನಾಗಿರುವಂತಹ ಪೌಲನು ಕರ್ತನಿಂದ ನಮಗೆ ದೊರಕಿರುವಂತಹ ಪ್ರೀತಿ ಯಾವ ಕಾರ್ಯಗಳಲ್ಲಿ ನಮಗೆ ದೂರ ಆಗೋದಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಬರೆದ. ಇವತ್ತು ನೀವು ಅದನ್ನೇ ಹೇಳೋದಕ್ಕೆ ಸಾಧ್ಯನಾ? ಯಾವ ಕಾರ್ಯಗಳು ಕರ್ತನ ಪ್ರೀತಿಯಿಂದ ನನ್ನನ್ನು ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ? ಆದರೆ ಆ ರೀತಿಯಾಗಿ ಜೀವಿಸೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಯಾವ ಕಾರ್ಯವು ಕರ್ತನ ಮೇಲೆ ನಾವು ಇಟ್ಟಿರುವಂತಹ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲದ ಹಾಗೆ ನಾವು ದೇವರನ್ನು ಪ್ರೀತಿಸುತ್ತಾ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಜೀವಿಸೋಣ. ಕರ್ತನಲ್ಲಿ ನಾವು ಇಟ್ಟಿರುವಂತಹ ಪ್ರೀತಿಯಲ್ಲಿ ಕಡೆಯವರೆಗೂ ನಾವು ನಂಬಿಗಸ್ತನಾಗಿರೋಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುತ್ತಾನೆ. ಕರ್ತನ ಮೇಲೆ ಇಟ್ಟಿರುವಂತಹ ಪ್ರೀತಿಯಿಂದ ಸಿಗುವಂಥ ಆಶೀರ್ವಾದ ಯಾವುದು? ಆ ಆಶೀರ್ವಾದವೇ ನಿತ್ಯ ಜೀವ. ದೇವರೊಟ್ಟಿಗೆ ಸದಾ ಕಾಲವೂ ನಾವು ಜೀವಿಸ್ತೇವೆ. ಹಲ್ಲೆಲೂಯಾ. ನಮ್ಮನ್ನು ನಾವು ಯೋಚನೆ ಮಾಡಿಕೊಂಡು ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಾವು ನಂಬಿಗಸ್ತರಾಗಿರಬೇಕು. ನಿಮ್ಮ ಮೇಲೆ ನಾವು ಇಟ್ಟಿರುವಂಥ ಪ್ರೀತಿಯಲ್ಲಿ ನಾವು ನಂಬಿಗಸ್ತರಾಗಿರಬೇಕಂತ ಹೇಳಿ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವಲ್ಲ. ತಂದೆಯೇ, ನಿಮ್ಮನ್ನು ಪ್ರೀತಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಿಮ್ಮನ್ನು ಪ್ರೀತಿಸುವುದು ಮಾತ್ರವಲ್ಲ, ಆ ಪ್ರೀತಿಯಲ್ಲಿ ಕಡೆಯವರೆಗೂ ನಂಬಿಗಸ್ತರಾಗಿರುವ ಹಾಗೆ ನಮಗೆ ನೀವು ಸಹಾಯವನ್ನು ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯ ಅನೇಕ ಸಮಯಗಳಲ್ಲಿ ಪ್ರೀತಿಯಲ್ಲಿ ನಾವು ಎಡವಿರಬಹುದು. ನಮ್ಮ ಪ್ರೀತಿಯಲ್ಲಿ ತಂದೆಯೇ ಕಡಿಮೆಯಾಗಿರಬಹುದು. ನಮ್ಮ ಪ್ರೀತಿಗಳಲ್ಲಿ ವ್ಯತ್ಯಾಸವಾಗಿರಬಹುದು. ತಂದೆಯೇ, ಆ ರೀತಿಯಾಗಿ ಕಂಡು ಬಂದಿದ್ದರೆ ನಮ್ಮನ್ನು ಕ್ಷಮಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಪ್ರೀತಿಯಲ್ಲಿ ನಾವು ನಂಬಿಗಸ್ತರಾಗಿರುವುದಕ್ಕೂ ಕಡೆಯವರೆಗೂ ನಿಮ್ಮಲ್ಲಿ ನಾವು ಇಟ್ಟಿರುವಂತಹ ಪ್ರೀತಿಯನ್ನು ಕಾದುಕೊಳ್ಳುವುದಕ್ಕೂ ನಮಗೆ ತಂದೆಯೇ ನೀವು ಸಹಾಯವನ್ನು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ಅನೇಕರು ತಮ್ಮ ಮೊದಲ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರಲ್ಲ. ತಂದೆಯೇ, ನಾವು ನಮ್ಮ ಮೊದಲ ಪ್ರೀತಿಯನ್ನು ಕಳೆದುಕೊಂಡಿದ್ದರೆ ನಮ್ಮನ್ನು ಕ್ಷಮಿಸಿರಿ. ತಂದೆಯೇ, ಮೊದಲಿದ್ದ ಹಾಗೆ ನಿಮ್ಮನ್ನು ಪ್ರೀತಿ ಮಾಡದೆ ಹೋಗಿದ್ದರೆ ನಮ್ಮನ್ನು ಮನ್ನಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯ ಮೊದಲ ಪ್ರೀತಿಯಿಂದ ನಿಮ್ಮನ್ನು ನಾವು ಪ್ರೀತಿಸುವಂತೆ ನಮಗೆ ನೀವು ಸಹಾಯವನ್ನು ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಅನೇಕರು ತಂದೆಯೇ ಭೂಲೋಕದ ಇತರ ಸಂಬಂಧಗಳಿಗಾಗಿ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರಲ್ಲ. ತಂದೆಯೇ, ಯಾವ ಮನುಷ್ಯನ ಮೇಲಿನ ಪ್ರೀತಿಯು ದೇವರ ಪ್ರೀತಿ ನಮ್ಮನ್ನು ಅಗಲಿಸದ ಹಾಗೆ ನಮ್ಮನ್ನು ಕಾದುಕೊಳ್ಳುವಂತೆ ನೀವು ಸಹಾಯವನ್ನು ಮಾಡಿರಿ. ತಂದೆಯ ಯಾವುದೋ ಮನುಷ್ಯರಿಗಾಗಿ ನಿಮ್ಮ ಮೇಲಿನ ಪ್ರೀತಿ ನಮಗೆ ಕಡಿಮೆಯಾಗಿದ್ದರೆ ನಮ್ಮನ್ನು ಮನ್ನಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲಾ ಮನುಷ್ಯರಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ಹಣದ ಮೇಲಿನ ಪ್ರೀತಿಯಿಂದ ನಿಮ್ಮ ಆಜ್ಞೆಯನ್ನು ನಾವು ಮೀರಿ ತಂದೆಯೇ ನಿಮ್ಮ ಮೇಲಿನ ಪ್ರೀತಿಯನ್ನು ನಮಗೆ ಕಡಿಮೆಯಾಗಿದ್ದರೆ ನಮ್ಮನ್ನು ಕ್ಷಮಿಸಿರಿ. ತಂದೆಯ ಹಣಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ಈ ಲೋಕದ ಯಾವುದೇ ಕಾರ್ಯಗಳಿಗೋಸ್ಕರವಾಗಿ ಒಂದು ವೇಳೆ ನಿಮ್ಮ ಮೇಲಿನ ಪ್ರೀತಿಯನ್ನು ನಾವು ನಂಬಿಗಸ್ತರಾಗಿರದೆ ಹೋಗಿದ್ದರೆ ನಮ್ಮನ್ನು ಕ್ಷಮಿಸಿರಿ. ತಂದೆಯೇ, ನಿಮ್ಮ ಮೇಲಿನ ಪ್ರೀತಿಯನ್ನು ನಂಬಿಗಸ್ತರಾಗಿ ಕಡೆಯವರೆಗೂ ಇರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ನಿಮ್ಮನ್ನು ತಂದೆಯ ಪ್ರೀತಿಸುವುದಕ್ಕೂ ಹೆಚ್ಚಾಗಿ ಪ್ರೀತಿಸುವುದಕ್ಕೂ ನಮಗೆ ಸಹಾಯವನ್ನು ಮಾಡಿರಿ. ಅನೇಕರ ಪ್ರೀತಿ ತಣ್ಣಗಾಗಿ ಹೋಗುತ್ತದೆ ಎಂಬುದಾಗಿ ನಿಮ್ಮ ವಾಕ್ಯವು ಹೇಳುತ್ತದೆ. ನಮ್ಮ ಪ್ರೀತಿಯು ತಣ್ಣಗಾಗಿ ಹೋಗದೆ ಕಡೆಯವರೆಗೂ ತಂದೆಯೇ ನಾವು ಕಾದುಕೊಳ್ಳುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಿಮ್ಮ ಮೇಲೆ ನಾವು ಬಿಟ್ಟಿರುವಂತಹ ಪ್ರೀತಿಯಲ್ಲಿ ನಂಬಿಗಸ್ತರಾಗಿರುವಂತೆ ನಮಗೆ ತಂದೆಯ ಬಲವನ್ನು ಅನುಗ್ರಹಿಸಿರಿ, ನಮ್ಮನ್ನು ನಡೆಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.